ಮಕ್ಕಳ ನಾವು ಕುಡ್ತ ಕಾಸು ಕೇಳಿರ್ ಕೊಡಲ್ಲ, ಇನ್ಯಾವ ಪುಣ್ಯ ಕೆಲ್ಸಕ್ಕೆ ಕೊಡ್ತಾರೆ ನನ್ನ ಮಕ್ಕಳನ್ನ. ನಮ್ಮ ಸರ್ಕಾರದಾಗ ಎಲ್ಲ ಇಲಾಖೆನೂ ಲಾಸೆ, ಆದ್ರೆ ನಮ್ಮ ದೇವ್ರ ಅಬಕಾರಿ ಇಲಾಖೆ ಮಾತ್ರ ವರ್ಷಕ್ಕೆ 200-300 ಕೋಟಿ ರೂಪಾಯಿ ಲಾಭ ಮಾಡುತ್ತೆ. ಹುಡುಗನೇ ದೇಶದ ಬೆನ್ನೆಲುಬು. ನಾವು ರೈತರೇ ದೇಶದ ಬೆನ್ನೆಲುಬು ಅಂತ ಡೈಲಾಗ್ಸ್ ಕೇಳ್ಕೊಂಡಿದ್ವಿ, ಇವನು ಹುಡುಗರೇ ದೇಶದ ಬೆನ್ನೆಲುಬು ಅಂತಾನೆ. ಮಗನೇ, ಎಲ್ಲರೂ ದೇಶದ ಬೆನ್ನೆಲುಬು ಅಂದ್ರೆ ನಾವೇನು ಹೊಟ್ಟೆಲುಬು ಏನ್ಲೇ? ಬಾರಳೆ ಮಗನೇ, ದೇಶದ ಬೆನ್ನೆಲುಬ ನೀನು. ಲಾಕಪ್ಪಿ ಬಾರಲೇ, ನಿನ್ನ ಬೆನ್ನು ಮೂಳೆನೆ ಮುರಿತೀನಿ ಬಾ ಮಗನೇ. ನಮಸ್ಕಾರ ಕಂಡಕ್ಟರ್ ಸಾಹೇಬ್ರಿಗೆ. ನಿಮ್ ಕಣ್ಣಿಗೆ ಏನಾಗಿದೆಲ್ಲ ಲೇ? ನಾನು ಯಾರಂತ ತಿಳ್ಕೊಂಡೆ? ಅವರು ಹೆಡ್ ಕಾನ್ಸ್ಟೇಬಲ್ ಹನುಮಂತರಾಯರು. ಕಾನ್ಸ್ಟೇಬಲ್ ಮತ್ತೆ ಕಾಕಿ ಬಟ್ಟೆ ಹಾಕೊಂಡಿದ್ರಲ್ರಿ ಅಪ್ಪ? ಎಲ್ರು ಕಾಕಿ ಬಟ್ಟೆ ಹಾಕತ್ತಾರೋ, ಫಾರೆಸ್ಟ್ ಆಫೀಸರು ಹಾಕತ್ತಾರೆ, ಮರಕ್ ನಂಬರ್ ಹಾಕೋರು ಹಾಕ್ತಾರೆ, ಆಟೋ ರಿಕ್ಷಾ ಓಡಿಸೋರು ಹಾಕಂತಾರೆ. ಹಂಗಂತ ಕಾಕಿ ಬಟ್ಟೆ ಹಾಕೊಂಡವ್ರಲ್ಲ ಕಂಡಕ್ಟರ್ ಹಾಕ್ತಾರಲ್ಲ. ಇವ್ ತಗೊಂಡ್ಬಿಟ್ಟಲ್ಲ ಇವನು. ಎಷ್ಟು ಹಾಕಿರ್ಬೇಕು? ಏನಿಲ್ಲ ಅಂದ್ರೆ 2 ತಗೊಂಡಾನ, ಬರೋಬ್ಬರಿ 2 ತಗೊಂಡಾನ. ನೀರು ಸೋಡಾ ಹಾಕ್ದಂಗ್ ಕಾಣ್ಲಿಲ್ಲ. ಬಹುಶಃ ಎಳ್ನೀರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ಬೇಕು ಮಗ. ಎಳ್ನೀರ್ಗೆ ಬಹಳ ಕಿಕ್ ಕೊಡುತ್ತಲ್ಲ ಅದು. ಸಾರಿ ಅನುಭವ ಆಗಿತ್ತಲ್ಲಪ್ಪ ನಮ್ಗೆ, ಒಳದಾಗ ಬಿದ್ದಿದ್ವಲ್ಲಪ್ಪ. ನಮಸ್ಕಾರ ಡ್ರೈವರ್ ಸಾಹೇಬ್ರಿಗೆ. ಇವನಿಗೆ ಏನ ಆಗೈತ್ರಿ? ಏನಾಗಿದಲ್ಲ ಇವನಿಗೆ? ನಾವು ಬಟ್ಟೆ ಬದಲಾಯಿಸ್ಬೇಕಲ್ಲೇ, ನಮ್ ಧರ್ಮ ಸಿಂಗ್ರಿಗೆ ಹೇಳ್ಬಿಟ್ಟು ಬೇರೆ ಕಲರ್ ಬಟ್ಟೆ ಕೊಟ್ಬಿಡ್ರಿ ಅಂತ ಹೇಳ್ಬಿಡೋಣ. ಬೇಡಲ್ಲ ಇದು? ನಿಮ್ ಮೌನ ಅವ್ರದಾರಲ್ಲ, ಅವ್ರ ಹೆಡ್ ಕಾನ್ಸ್ಟೇಬಲ್ ಹನುಮಂತರಾಯರು, ನಾನು ಕಾನ್ಸ್ಟೇಬಲ್ ಕರಿಯಪ್ಪನವರು. ನಾವು ರಾತ್ರಿ ತಿರುಗೋ ಬೀಟ್ ಪೊಲೀಸರು, ನೈಟ್ ಡ್ಯೂಟಿ ಪೊಲೀಸರು ಹನುಮಂತರಾಯರು. ಗುಡ್ ಮಾರ್ನಿಂಗ್. ನಮ್ದೊಂದು ರಿಕ್ವೆಸ್ಟ್ ಐತ್ರಿ. ಏನಲೆ ಅದು? ಆಕ್ಸಿಡೆಂಟ್ ಕೇಸ್ ರೀ ಅಪ್ಪ. ಪಾರ್ಟಿ ಜೀವ ಐತಾ ಹೋಗಿ ಐತಾ? ಜೀವ ಐತ್ರಿ. ಅಂದ್ರೆ ಜೀವದಲ್ಲೇ ಇದ್ದಾರೆ? ಹ್ಞೂನ್ರಿ, ಜೀವದಾಗ ಅದಾನೆ. ಅಂದ ಮೇಲೆ ಅವನು ಸಾಯಲಿ, ಸತ್ತ ಮೇಲೆ ಬಂದು ನಾವು ವಿಚಾರಿಸ್ತೀವಿ. ಸತ್ತ ಮೇಲೆ ಏನೇ ಬೋಳಿ ಮಗನೇ ನೀ ವಿಚಾರಿಸೋದು? ಸಾರಿ ಸರ್, ನಾನೇ ರೀ ಆ ಮನುಷ್ಯ. ನೀನ? ಹ್ಞೂನ್ರಿ. ನೀನ್ ಆಕ್ಸಿಡೆಂಟ್ ಮಾಡಿದ್ಯಾ? ಇಲ್ರಿ, ಒಬ್ಬ ರಿಕ್ಷಾದವ್ ನನ್ನ ಮೇಲೆ ಆರಿಸ್ಕೊಂಡು ಹೋದ್ ನೋಡ್ರಿ. ಸುಳ್ಳು ಹೇಳ್ತೀಯಾ? ಕುಡಿದ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಓಡಾಡ್ತೀಯ ಬೋಳಿ ಮಗನೇ? ಬೆಂಗಳೂರು ನಗರದ ರಸ್ತೆಯಲ್ಲಿ ಮಧ್ಯ ನಿಂತಿರೋ ಕತ್ತೆ, ನಾಯಿ, ಕುದುರೆ ಸಹಿತ ಎಲ್ಲರೂ ಪಾಸ್ ಆದ್ಮೇಲೆ ಆ ಕಡೆ ಪಾಸ್ ಆಯ್ತವೆ. ಅವಕ್ಕೂ ಸಹಿತ ಟ್ರಾಫಿಕ್ ಗೊತ್ತಿದೆ, ನಿನಗೆ ಗೊತ್ತಿಲ್ವೇನೋ ಬೋಳಿ ಮಗನೇ? ಅಂತಕ್ಕೆ ನೋಡ್ರಿ, ನಮಗ್ ಪೊಲೀಸ್ನವ್ರಿಗೆ ಬುದ್ಧಿ ಇಲ್ಲ ಅನ್ನೋದು. ಎಲ್ಲಾ ಬುದ್ಧಿವಂತರು ರೋಡ್ನ ಉದ್ದ ಎಷ್ಟೈತಿ ಅಂತ ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ, ನಾವು ಕುಡಿದು ಕರೆಕ್ಟ್ ಆಗಿ ರೋಡ್ನ ಅಡ್ಡ ಎಷ್ಟೈತಿ ನೋಡ್ಕೊಂತ ಬರ್ತಿದ್ನರ್ರಿ. ನಾವು ಖಾಕಿ ಪೊಲೀಸ್ನವರು, ಇದನ್ನ ಟ್ರಾಫಿಕ್ ಇರ್ತಾರಲ್ಲ ಬಿಳಿ ಅಂಗಿ ಪೊಲೀಸ್ನವರು, ಅವ್ರಿಗೋಗಿ ಹೇಳು, ಇದು ನಮ್ಮ ಡ್ಯೂಟಿ ಅಲ್ಲ. ಏನ್ರಿ ಇದು ಅನ್ಯಾಯ? ಪೊಲೀಸ್ನಾಗೂ 2 ಪಾರ್ಟಿನ, ರಾಜಕೀಯದಾಗಂತೂ 2 ಪಾರ್ಟಿ ಐತಿ. ನಮ್ಮನ್ನ ರಕ್ಷಣೆ ಮಾಡೋರು ನೀವೇ ಪಾರ್ಟಿ ಆದ್ರೆ ನಾವ್ ಯಾರ ಹಿಡ್ಕೊಂಬೇಕ್ರಿ? ಹೋಗಿ ಸರಾಬ್ ಅಂಗಡಿಯವ್ರನ್ನ ಕೇಳಲ್ಲ, ನಮ್ಮಲ್ಲಿ ಎಲ್ಲ ಕೇಳ್ತೀಯ? ನಮಗೆ ಸವಾಲ್ ಆಗ್ತೀಯಲ್ಲ ಬೇಕು ನನ್ ಮಗನೇ. ಕರ್ಯ ಹಾಕ್ಲಾ ಇವನ್ ಬಳಕೆ, ತೆಗಿಲಾ ಬೆಲ್ಟ. ನನ್ನ ಮಗನ ನರ ತೆಗೆದು ಬಿಡ್ಬೇಕು. ಇವನ್ ನರ ತೆಗಿಲಿಲ್ಲ ಅಂದ್ರೆ ಇಂತ ನನ್ನ ಮಕ್ಕಳೇ ನಾಳೆ ದೊಡ್ಡ ಪುಡಾರಿಗಳಾಗಿ ವಿಧಾನಸೌಧಕ್ಕೆ ಹೋಗಿ ಜನರ ನರ ತೆಗಿತಾರೆ. ಅದಕ್ಕೆ ಮುಂಚೆನೆ ಈ ನನ್ನ ಮಕ್ಕಳ ನರ ತೆಗೆದು ಬಿಡ್ಬೇಕು. ಸಾಹೇಬ್ರ ತೆಪ್ಪಾಯ್ತು ಬಿಡ್ರಿ, ಇದೊಂದ್ಸಲ ಕ್ಷಮ ಮಾಡಿಬಿಡ್ರಿ ನನ್ನ. ಜೇಬ್ನಲ್ಲಿ ಎಷ್ಟಿಟ್ಟಿದ್ಯೋ ದುಡ್ಡನ್ನ ತೆಗಿ ಹೊರಗೆ. ಇಲ್ರಿ ಸಾಹೇಬ್ರ, 3-4 ರೂಪಾಯಿ ಐತಿ, ಬೇಕಾದ್ರೆ ತಗೊಂಡ್ ಬಿಟ್ಟು ಬಿಡ್ರಿ ನನ್ನ. ನಾವು ಚಿಲ್ಲರೆ ಸುಳ ಮಗ ನೋಡಿ. ಇತ್ತೀಚೆಗೆ ಭಿಕ್ಷುಕರು ಕೂಡ 5 ರೂಪಾಯಿ ಕೆಳಗಡೆ ಮುಟ್ಟಲ್ಲ ಅಂತದ್ದು ನಮಗೆ ಹೇಳ್ತೀಯನ? ತೆಗಿಯ ಎಷ್ಟೈತಿ? ಇರ್ಲಿ ಅಪ್ಪ, ಇಷ್ಟ ಇರೋದು ತಗೊಳ್ರಿ ಅಪ್ಪ. ನನ್ನ ಮಗನೇ, IPC 214ನೇ ಸೆಕ್ಷನ್ ಪ್ರಕಾರ ಇದು ಮಾ ಅಪರಾಧ ಆಯ್ತದೆ. ಅಲ್ರಿ ಸಾಹೇಬ್ರೆ, ನಾವು 3-4 ರೂಪಾಯಿ ಲಂಚ ಕೊಡಕ್ ಬಂದ್ರೆ ದೊಡ್ಡ ಅಪರಾಧ ಆಗತ್ತ? ಸೂಟ್ ಕೇಸ್ ನಾವು ತಗೊಂಡ್ಬಂದ್ಬಿಟ್ರೆ ಎಲ್ಲ ಮುಚ್ಚಿ ತಗೊಂಡ್ಬಿಡ್ತಿರಲ್ರಿ ಮತ್ತೆ? ಒತ್ತು ಬಿಡ್ತೀನಿ, ನಿಜ ಹೇಳ, ಎಷ್ಟೈತಿ ಜೇಬ್ನಲ್ಲಿ? ಇಲ್ರಿ ಸಾಹೇಬ್ರೆ, ಇವತ್ತಿನ ಸಂಬಳ ಬಂದು ಎಲ್ಲಾ ಖರ್ಚಾಗ ಒಂದು 350 ರೂಪಾಯಿ ಉಳ್ಳಕೊಂಡಿದ್ದಾರೆ. ಈ ಬರಗಾಲದಲ್ಲಿ ನನ್ನ ಮಗನೇ ನಿನ್ನ ಹತ್ರ 350 ರೂಪಾಯಿ ಇದೆಯಾ? ಅದು ಈ ನಡುರಾತ್ರಿಲಿ? ಅಬ್ಬಾ, ಭಾರಿ ಶ್ರೀಮಂತ ಕಂಡ್ಲ ಇವನು. ತಾರ್ಲ ಒಂದು 50 ರೂಪಾಯಿ ಆ 4 ಜನಕ್ಕೆ ಬೇಕಾಗ್ತದೆ. ಯಾವ 4 ಜನ? ಹೇಳಲ್ಲ, ಅದು ಸೀಕ್ರೆಟು. ಅಲ್ರಿ ಸಾಹೇಬ್ರೆ, ತಿಳಿದು ಅಪರಾಧಿ ಕೈಗೆ ಸಿಕ್ಕಾಗ ಅರೆಸ್ಟ್ ಮಾಡದೆ ಹಾಗೆ ಬಿಟ್ರೆ IPC ಸೆಕ್ಷನ್ 221 ಪ್ರಕಾರ
ನಾವೇ ಅಪರಾಧಿಗಳಾಗ್ತೀವಲ್ರಿ. ಮುಚ್ಚಲೆ ನೀನ್ ನನಗೆ ಕಲಿಸ್ಬೇಡ, ಡಿಗ್ರೇಡ್ ಸೋಳ ಮಗನೇ. ಹ್ಮ್. ಏಯ್ ಹಾಕಲೇ ಅವನ ಒಳಕ್ಕೆ ಟಿ ಎ ನಲ್ಲಿ. ಸಾಹೇಬ್ರೆ ಅಷ್ಟು ಉಪಕಾರ ಮಾಡ್ರಿ, TAD ಕೊಟ್ಟು ಬಿಡ್ರಪ್ಪ. TAD ಅಂದ್ರೆ ಏನಂತ ತಿಳ್ಕೊಂಡಿವಿ? ಅದು ಟ್ರಾವೆಲಿಂಗ್ ಅಲಯನ್ಸ್, DNS ಅಲಯನ್ಸ್. ಓ ಇವನು ನೀವು ಕುಡ್ಕೊಂಬಂದಿದ್ದಕ್ಕೆ ಸರ್ಕಾರವೇ ದುಡ್ಡು ಕೊಡ್ಬೇಕು. ಅದು ಹಂಗಲ್ಲದು, ಟೆರರಿಸ್ಟ್ ಅಂಡ್ ಡಿಸ್ಟ್ರಪ್ಟಿವ್ ಆಕ್ಟ್ ಅಂತ. ನಮ್ಗೆ ಕಾನೂನು ಏನು ಗೊತ್ತಿಲ್ರಿ, ನಮ್ಮನ್ ಬಿಟ್ಬಿಡ್ರಿ. ನಿನಗ್ ಗೊತ್ತಿಲ್ಲ ಮಗನೇ, ನಮಗೆ ಬೇಕು ಆ ಕಾನೂನು. ನಾನಿನ್ ಬರ್ತೀನಿ ಸಾಹೇಬ್ರೆ. ಅಯ್ಯೋ ನನ್ನ ಮಗನೇ, ಇನ್ನೂ ನೀನ್ ಇಲ್ಲೇ ಇದೀಯಾ? ಓಡು ಅಂದಿಲ್ಲ ನಿನಗಾಗ್ಲೇ, ಓಡ್ತಾ ಇರೋ ಮಗನೇ. ಕರಿಯಾ ನಮಗಿನ್ನೂ ಬಹಳ ಕೆಲಸ ಐತಲೇ. ಆ ವೀರಪ್ಪ ನೀಡಕ್ಕೆ ಸ್ಪೆಷಲ್ ಡ್ಯೂಟಿ ಹಾಕವ್ರೆ. ಅವ ಸತ್ ಬಹಳ ದಿನ ಆಯ್ತಲ್ಲ ಸರ್. ಯಾರ್ಲಾ? ಅದೇ ಚಿಂದೋಡಿ ವೀರಪ್ಪ, ನಾಟಕ ಕಂಪನಿ ಅವನು. ಅವನಲ್ಲಲೇ, ಶ್ರೀಗಂಧದ ವೀರಪ್ಪ, ದಂತದ ವೀರಪ್ಪ, ಆನೆ ವೀರಪ್ಪಲೇ. ನಿಮ್ಮವನ್ ಎಲ್ಲಾ ವೀರಪ್ಪನ ಒಂದೇ ಮಾಡಿಟ್ಟಿಯಲ್ಲೋ. ಸರಿ, ಹಾಗಿದ್ರೆ ನಾವೀಗ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಈ ರಾತ್ರಿಲಿ. ನಾವು ಕಬ್ಬನ್ ಪಾರ್ಕ್ ಮುಟ್ಟೋದ್ರೊಳಗೆ ಬೆಳಕು ಹರಿದಿರುತ್ತ. ನೀನ್ ಮಹದೇಶ್ವರ ಬೆಟ್ಟಕ್ಕೆ ತನಕ ಯಾಕೆ ಹೋಗ್ತೀಯಾ? ಇಲ್ಲೇ ಸದಾಶಿವನಗರದಲ್ಲೋ, RT ನಗರದಲ್ಲೋ, ಎಲ್ಲ MG ರೋಡ್, ಬ್ರಿಗೇಡ್ ರೋಡ್, ಬಾರ್ನಲ್ಲೋ ನೋಡು. ಅವನು ಹಂಗ ಸ್ವಲ್ಪ ಚಿಲ್ಲರೆ ಕೆಲಸ ಇದೆ ಅವಂದು ಇಲ್ಲಿ. ಅವು ಇವು ಹುಡುಕೊಂಡು ತಿರ್ಗಾಡ್ತಾ ಇರ್ತಾನೆ. ಆ ಟೈಮ್ನಾಗ ಹೋಗಿ ನಾವು ರೈಡ್ ಮಾಡಿ ಸೈಡ್ ಹೊಡೆದು ಹೋದ್ರಾಯ್ತು. ಸಾರ್ ಅಲ್ಲಿ ಯಾವ್ದೋ ಒಂದು ಹೆಣ್ಣು ಬರ್ತಾ ಇರೋ ಆಗಿದೆ. ನಿನಗೆ ಹೆಣ್ಣಂಗೆ ಕಾಣ್ತದಲ್ಲ, ನನಗೆ ಹೆಣ್ಣು ಸಹಿತ ಗಂಡು ಕಂಡ ಕಾಣ್ತದಲ್ಲೋ. ಅದೇ ನಮಗೂ ನಿಮ್ಗೂ ಇರೋ ವ್ಯತ್ಯಾಸ. ಹುಡುಗಿ ಯಾರು ನೀನು? ಕರಿಯ ಸರ್, ಯಾರೋ ಹೇಳು. ಅದು ಇವಳು. ನಾನು ಎಷ್ಟು ಗಾಬರಿ ಆಗ್ಬಿಟ್ಟಿದೆ ಗೊತ್ತಾ? ಯಾಕೆ? ಪರಿಚಯ ಇಲ್ದಿರೋ ಪೊಲೀಸರಾಗಿದ್ರೆ ಕಷ್ಟ ಆಗ್ತಿತ್ತು, ಆದ್ರೆ ನೀವಲ್ವಾ, ಅನುಕೂಲನೇ ಆಯ್ತು ಬಿಡಿ. ಬೇರೆ ಯಾರಾದ್ರೂ ಆಗಿದ್ರೆ ವ್ಯಭಿಚಾರ ಮಾಡ್ತಿ ಅಂತ 317ನೇ ಸೆಕ್ಷನ್. ಬೋಳಿ ಮಗನೇ. ಸರ್, ಎಸ್ ಸರ್. 497 ಅಂತ ಬೊಗಳು ನಾಯಿ ನನ್ನ ಮಗನೇ. ಸರ್, 397 ಅಂತ ಬೋಳಿ ಮಗನೇ, ಅದು 497. ಸಾರಿ ಸರ್. ಇಂಡಿಯನ್ ಪಿನಲ್ ಕೋಡ್ ಅನ್ನೋದು ಗೊತ್ತಿಲ್ಲ ನನ್ನ ಮಕ್ಕಳ ನೀವು? ಅದನ್ನ ಇಂಡಿಯನ್ ಪಿನಾಯಿಲ್ ಕೋಡ್ ಅಂತ ಮಾಡ್ಕೊಂಡಿದ್ದೀರಿ ಅಂದ್ರೆ ಬೋಳಿ ಮಕ್ಕಳ. 497ನೇ ಸೆಕ್ಷನ್ ಪ್ರಕಾರ ಕೇಸ್ ಹಾಕ್ತಿದ್ದೆ, ಆದ್ರೆ ನೀನಲ್ವಾ ಕೇಸ್ ಹಾಕಂಗಿಲ್ವೋ? ಯಾಕೆ ಸಾಹೇಬ್ರೆ? ಇವಳಲ್ವೇನ್ಲ ನಮ್ಮ ಪಳಗಿದ ಹಳೆ ಹುಲಿ, ಸುಮಧುರವಾದ ಮಧುರ ಗಂಧವ್ಯ. ಇವಳು ಎಷ್ಟು ಸಲ ಜೈಲ್ಗೆ ಹೋಗ್ಯವಳೆ, ಎಷ್ಟು ಫೈನ್ ಕಟ್ಟವಳೆ, ಆ ಶಿವನ್ಗೆ ಗೊತ್ತು. ಇವಳು ಕಟ್ಟಿರೋ ಫೈನು ನಮ್ ಸ್ಟೇಷನ್ಗೆ 6 ತಿಂಗಳು ಸಂಬಳ ಆಗ್ತಿತ್ತು ಕಂಡ. ನಮ್ ಕೇಸ್ ಏನೇ ನಡೆಯಲ್ಲ ಇವಳು ಮುಂದೆ. ಯಾಕೆ ನಡೆಯೋದಿಲ್ಲ? ನಡೀದಿದ್ರೆ ಓಡಿಸ್ಬೇಕು, ಆಗ ಸುಸ್ತಾಗಿ ನಡೆಯೋಕ್ ಶುರು ಮಾಡ್ತಾಳೆ. ನಾನ್ ಓಡಿದ್ರೆ ತಾನೇ ಸುಸ್ತಾಗೋದು. ನಾನು ನಿಮ್ ಹಾಗೆ ಕಾಕಿ ಬಟ್ಟೆ ಹಾಕಿದ್ರೆ ಅಲ್ಲಿ ನೀ ನಮ್ ಡಿಪಾರ್ಟ್ಮೆಂಟ್ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಾ ಇತ್ತು. ನಮಗ್ ಡೇ ಯಾವ್ದೋ ನೈಟ್ ಯಾವ್ದೋ ಒಂದೂ ತಿಳಿತಾ ಇರ್ಲಿಲ್ಲ. ಏನು ಡ್ಯೂಟಿ ಗಂಟೆ ಎಷ್ಟು? ಮುದುಕಿರು ವಾಕಿಂಗ್ ಹೋಗೋ ಸಮಯ ಆಗಿರ್ಬೋದು. ಇದು ವಾಕಿಂಗ್ ಟೈಮಾ? ಯಾಕೆ ನಿಮ್ಗೆ ಹಾಗೆ ಕಾಣುತ್ತೆ ಸಾಹೇಬ್ರೆ? ನಿನ್ನ ಮಾತು ಕೇಳಿ ನಾವೇ ಹೌದು ಅಲ್ವೋ ಅಂತ ಅನಿಸ್ತು. ಹೋಗ್ಲಿ, ನಿನಗೀಗ ವಯಸ್ಸು ಎಷ್ಟು ಮಲ್ಲಿ? 16 ಇರ್ಬೋದು. ಏನ್ ನೀನ್ ಬರೀ ಅಂದಾಜಿನಲ್ಲೇ ಹುಟ್ಟಿದೀಯನು? ಈ ಹೊತ್ತಿನಲ್ಲಿ ನಿನ್ನಂಥವ್ರು ತಿರುಗಾಡಬಾರ್ದು. ಒಂಟಿ ಹೆಣ್ಮಕ್ಳು ತಿರುಗಾಡೋದ್ರಿಂದ ಅತ್ಯಾಚಾರ ಜಾಸ್ತಿ ಆಗತ್ತೆ. ನಮ್ಮನ್ನ ನೌಕರಿಯಿಂದ ಡಿಸ್ಮಿಸ್ ಮಾಡ್ತಾರೆ. ನಡಿ, ಮನೆ ಮುಟ್ಟಿಸ್ತೀನಿ. ಬ್ಯಾಡಿ, ನನಗೆ ಧೈರ್ಯನೂ ಇದೆ, ದಕ್ಕಿಸ್ಕೊಳ್ಳೋ ತಾಕತ್ತು ಇದೆ. ಇದೆ. ನೀನ್ ಇಲ್ಲಿಂದ ಮುಂದೆ ಹೋದೆ ಅಂತ ಇಟ್ಕೋ, ಕಗ್ಗತ್ಲೆ 4 ಜನ ನಿನ್ನ ಮೇಲೆ ಏರಿ ಬಂದು ಆಕ್ರಮಣ ಮಾಡ್ತಾರೆ. ನೀನು ಸುಧಾರಿಸ್ಗತೀಯ. ಆದ್ರೆ ಪೇಪರ್ನವ್ರಿಗೆ ಗೊತ್ತಾದ್ರೆ ದೊಡ್ಡ ಅಕ್ಷರದಲ್ಲಿ ಹೆಡ್ಡಿಂಗ್ ನಲ್ಲಿ ನಗರದಲ್ಲಿ ಸ್ತ್ರೀಯರ ಮಾನಭಂಗ, ಪೊಲೀಸರವರ ನಿಷ್ಕ್ರಿಯತೆಯಿಂದ ಹೀಗಾಗುತ್ತಿದೆ ಅಂತ ಹೇಳ್ತಾರೆ. ಸರಿ, ಪೇಪರ್ ನೋಡಿದವರು ನಿನ್ ಪೇಸ್ ಕಟ್ನ ಯಾವ್ದೋ ಹಳೆ ಡಬ್ಬ ಕಾಣ್ಲ ಅಂತ ನೀನ್ ತವ ಬರಕ್ಕಿಲ್ಲ. ಗಿರಾಕಿ ಕಡಿಮೆ ಆಯ್ತಾರೆ, ನಿನ್ ಜೀವನ ನಡೆಯಕ್ಕಿಲ್ಲ. ಮುನ್ಸಿಪಾಲಿಟಿ ತೊಟ್ಟಿ ಆಯ್ತೀಯ. ಆಗ ನಮ್ಮ ಹಣೆ ಬರ ಏನಾಯ್ತು, ನಮ್ಮ ಮರ್ಯಾದೆ ಏನಾಯ್ತು ಜನರ ಕಣ್ಣಲ್ಲಿ? ನಮ್ಮನ್ನ ಹಾಳು ಮಾಡೋರು ನಿಮ್ಮಂತವ್ರೆ. ನಮ್ಮನ್ನ ನಿಷ್ಕ್ರಿಯನ ಮಾಡ್ತಾ ಇದೀಯಾ? ನಡಿ, ಮನೆ ಸೇರಿಸ್ತೀನಿ. ನಡಿ, ಒಂದ್ ಆಟ ತಗೊಂಬರ್ರ ಕರಿಯ. ಸಾರ್, ಏನ್ ಸರ್ ಇದು? ಸೂಳಿಯರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಸೂಳಿಯರಿಗೆ ಬೆಂಬಲ ನೀಡ್ತಾ ಇದ್ದೀರಾ? ನೀಡ್ಬೇಕಂಡ, ಅವರು ನಮ್ಮ ಅಕ್ಕಂಗಿರಿ ತಂಗಿ ಬೋಳಿ ಮಗನೇ. ಕೇಳಲ್ಲ ಇಲ್ಲಿ,
ನಿರಪರಾಧಿಯಾದ ಅನೇಕ ಹುಡುಗಿಯರನ್ನ ಕರ್ಕೊಂಡೋಗಿ ಅರಬ್ ದೇಶಕ್ಕೆ ಮಾರಿ ಇಲ್ಲ ಬೊಂಬಾಯಿನಲ್ಲಿ ರೆಡ್ ಲೈಟ್ ಏರಿಯಾಕ್ಕೆ ಮಾರಿ ತಮ್ಮ ಹೊಟ್ಟೆ ಪಾಡು ಮಾಡ್ಕೊಳ್ತಾ ಇರೋ ಲೋಫರ್ ಸೂಳೆ ಮಕ್ಕಳಿಗಿಂತ ತನ್ನ ದೇಹವನ್ನ ತಾನೇ ಮಾರ್ಕೊಂಡು ತನ್ನ ಹೊಟ್ಟೆಯ ತುತ್ತಿನ ಚೀಲಕ್ಕೆ ತಾನು ಒಂದು ತುತ್ತು ಅನ್ನ ತಿನ್ನೋದಕ್ಕೆ ಸೂಳೆ ಆದ್ರೆ ಅವಳದ್ದೇನೋ ತಪ್ಪು. ಸೂಳೆ ಮಗನೇ, ಅವಳು ಸೂಳೆ ಮಾಡಿದವ್ರು ಯಾರು? ನಿನ್ನಂತ ಸೂಳೆ ಮಕ್ಕಳು ಅಲ್ವೇನೋ ಬೋಳಿ ಮಗನೇ. ಸೂಳೆ ಮಗನೇ ಏನಂದ್ರೆ? ಅಲ್ಲ, ಸೂಳೆ ಮಗನನ್ನು ಕೂಡಿಸಿ ಹೋಗಿರಿ ಒಂದೇ ಸಲ ಎಸ್ ಸರ್ ಅಂತೀನಿ ಅಂದ. ಏಯ್ ಸಾಹೇಬ್ ಹೇಳಿದ್ ಕೇಳಲಿಲ್ಲೇನು? ನಿನ್ನ ಮನೆ ಮುಟ್ಸಿ ಬರ್ತೀವಿ ನಡಿ. ಈಗಷ್ಟೇ ಒಬ್ಬ ಎಣ್ಣೆ ಹಾಕೊಂಡು ಟೈಟ್ ಆಗಿ ಹೋಗಿದ್ದಾನೆ. ನಾ ಬರಲ್ಲ. ಏ ಅಡ್ನಾಡಿ ನನ್ನ ಮಗನೇ, ಅದ್ ಯಾಗಲ ನೀನು ನಮ್ ಡಿಪಾರ್ಟ್ಮೆಂಟ್ ಬಂದೆ? ನಿನಗೆ ಕೆಲಸ ಯಾವಲ್ಲ ಕೊಟ್ಟ ನನ್ ಮಗ ಎಳ್ಳ ಅವ್ನಿಗೆ ಓದ್ ಬಿಡ್ತೀನಿ. ಯಾಕೆ ಸಾ? ಪವಿತ್ರವಾಗಿರೋ ಶೀಲಾಗಿರೋ ಬಾಟ್ಲಿ ಇಲ್ಲ ಪ್ಯಾಕೆಟ್ ನಲ್ಲಿರೋ ಎಂಡಕ್ಕೆ ಎಣ್ಣೆ ಅಂತ ಯಾಕಲಾ ಕರೀತಾರೆ? ಯಾಕೆ? ಅದು ಹರಳೆಣ್ಣೆ, ಸೀಮೆ ಎಣ್ಣೆ, ಕೊಬ್ಬರಿ ಎಣ್ಣೆ, 3 in 1 ಎಣ್ಣೆ, ಯಾವುದೋ ಎಣ್ಣೆ, ಯಾವ ಎಣ್ಣೆ ಆಗ್ಲಿ ಕೆಲಸ ಮಾಡದೆ ಇರೋ ಹಳೆ ಬೂಸಲತ್ತಿದ ಮಿಷನ್ಗೆ ಲೂಸ್ ಆಗಿ ಸರಿಯಾಗಿ ಕೆಲಸ ಮಾಡೋದಕ್ಕೆ ಎಣ್ಣೆ ಹಾಕ್ಬಿಟ್ರೆ ಸಾಕು, ಬಡ 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 ಶುರು ಆಗಿಬಿಡ್ತವೆ. ಹೌದು ಸಾರ್, ನನ್ ದೇಹಕ್ಕೆ 2 ಪ್ಯಾಕೆಟ್ ಎಣ್ಣೆ ಹಾಕ್ತಿದ್ರೆ ಕೆಲಸನೇ ಮಾಡಲ್ಲ ಅಂತೀನಿ. ಗೊತ್ತದಲೇ, ತಂಟೆ ಮಾಡೋ ಹೊಲಿಗೆ ಮಿಷನ್ ಎಣ್ಣೆ ಬಿಡ್ತು ಅಂದ್ರೆ ಬರ್ರ ಅಂತ ಓಡುತ್ತೆ. ಬಾವಿ ರಾಟೆ, ಪ್ಯಾನು, ಸೈಕಲ್ ಇವಕ್ಕೆಲ್ಲ ಎಣ್ಣೆ ಬಿಡ್ತು ಅಂದ್ರೆ ಸಾಕು, ಸಲೀಸಾಗಿ ಓಡ್ತದೆ ಅಲ್ವೇಲ್ಲ? ಹೌದೌದು. ಏನಮ್ಮ ನಾನ್ ಹೇಳಿದ್ದು ಸರಿನಾ? ಓಹೋ, ಒಳ್ಳೆ ಒಡಹುಟ್ಟಿದ ತಂಗಿ ಇವಳು, ಹಾಗೆ ಮಾತಾಡ್ತಾನೆ ನೋಡಿ ಇವನು. ನಾನ್ ಹೇಳೋದು ಏನ್ ಬಂದ್ ಸಾಹೇಬ್ರೆ, 100ಕ್ಕೆ 101% ಸತ್ಯ. ಮತ್ತೆ ಈ ಕಾನ್ಸ್ಟೇಬಲ್ ಕರಿಯಪ್ಪ ಎಣ್ಣೆ ಹಾಕೊಂಡು ಟೈಟ್ ಆಗಿ ಈ ಕಡೆ ಹೋದ ಅಂತ ಅದ್ ಹೆಂಗ್ ಹೇಳ್ದ? ಇದು ನನ್ನ ಮೊದಲನೇ ಪಾಯಿಂಟು. ನಿಮ್ಮ ಪಾಯಿಂಟ್ ಬರೋಬ್ಬರಿ ಐತಿ ಮಗನೇ. ಮನುಷ್ಯ ಕೂಡ ಎಣ್ಣೆ ಬೀಳ್ತಾ ಬೀಳ್ತಾ ಲೂಸ್ ಆಗ್ತಾನೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಎಲ್ಲ ಹೋಗಿ ಹಗುರಾಗಿದೆ ನಿನಗೆ. ಅದಕ್ಕೆ ಇರಬೇಕು ಮನುಷ್ಯರು ಎಣ್ಣೆ ಹಾಕೋದು. ನೀನ್ ಏನೇ ಹೇಳು, ಹುಡುಕ್ ಬಡ್ಡೆತವು ನಿಮ್ಮಂತವ್ರಂದ್ರ ನಮ್ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು. ನಮ್ ಡಿಪಾರ್ಟ್ಮೆಂಟ್ಗೆ ನಾಲಾಯಕ್ ಸ್ನಾನ ಮಗ ನೀನು. ಅಕ್ಕ ಮನೇಲಿ ಕಾಯ್ತಿರ್ತಾಳೆ, ನಾನು ಹೋಗ್ಲಾ ಸಾಹೇಬ್ರೆ? ಊಹು, ನಿನಗೆ ಅಕ್ಕ ಬೇರೆ ಇದ್ದಾಳೋ? ಅವಳು ನಿನ್ನ ಹಾಗೆ ಈ ತರ ಬಿಸಿನೆಸ್ ಇಲ್ಲ ಮದುವೆಯಾಗಿ ಮಕ್ಕಳು ಮರಿ ಮಾಡ್ಕೊಂಡು ಸುಖವಾಗಿದ್ದಾಳೋ? ನಡಿ ಮನೆ ಮುಟ್ಟಿಸಿ ಬರ್ತೀನಿ, ನಡಿ ಅಮ್ಮ. ಬೇರೆ ಯಾವ್ದಾದ್ರು ಮನೆಗೆ ಹೋಗ್ತಿರ್ಬೇಕ್ರಿ, ಬಿಟ್ಬಿಡ್ರಿ. ಆ ಮನೆ ನಮಗೆ ಗೊತ್ತಾಗ್ಬೇಕು ಕಂಡ. ನಿಮ್ಮನೆಗೆ ಬರ್ತೀನಿ, ನಡೀರಿ ಕರಿಯಪ್ಪನವ್ರೆ. ಅದೀಗ ಸರಿಯಾಯ್ತು ಕಣಮ್ಮ. ಅಲ್ಲ, ಮನೇಲಿ ಬೇರೆ ಯಾರು ಇಲ್ಲ, ತವ್ರ ಮನೆಗೆ ಬೇರೆ ಹೋಗಿದ್ದಾಳೆ ನನ್ನ ಹೆಂಡತಿ ಹಾಡಿಯೋದಕ್ಕೆ. ಹಾಗಾದ್ರೆ ಹೋಗಣ್ವಾ? ಅಯ್ಯೋ, ಅವನ ಜೊತೆಗೆ ಯಾಕೆ ಹೋಗ್ತೀಯಮ್ಮ? ನಡಿಯಮ್ಮ, ಮನೆ ಮುಟ್ಟಿಸಿ ಬರ್ತೀನಿ. ಇವನ್ ಬರೇ ಮನೆ ಮುಟ್ಸೋದ. ಸಾಹೇಬ್ರ, ನಿಮ್ಮಂತವ್ರು ಇಡೀ ಡಿಪಾರ್ಟ್ಮೆಂಟ್ ತುಂಬಾ ತುಂಬಿಕೊಂಡ್ರು ಅಂದ್ರೆ ಇಡೀ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೀಗ ಹಾಕಿ ನಮ್ಮಂತವ್ರು ಹಾವೇರಿ ಬಳಿ ಇರೋ ಕೆಮ್ಮಗೊಂಡ ಜಾತ್ರೆಗೆ ಹೋಗ್ಬೇಕಾಗತ್ತ ಅಷ್ಟ. ಹೋಗ ನನ್ನ ಮಗನೇ, ಎಲ್ಲಾರು ಸುಖವಾಗಿರೋ ಹಾಳಾಗಿ ಹೋಗತ್ತೆ. ಓ ಸುಡಿ ಮಗನೇ, ನನ್ ಕೇಳ್ತೀಯಲ್ಲ? ಈ ಹವಾಲ್ದಾರ್ ಹನುಮಂತನ್ ಕೇಳ್ತೀಯಲ್ಲ? ಈ ರಾಜ್ಯದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ನಿಷ್ಠಾವಂತ, ಅತಿ ನಿಷ್ಠಾವಂತ ಅಂದ್ರೆ ನಾನೊಬ್ಬನೇ ಕಣಲೆ. ನಾನು ಹುಟ್ಟಿದ ಮೇಲೆ ಕಂಡ ಕನ್ನಡ ಶಬ್ದಕೋಶದಲ್ಲಿ ನಿಷ್ಠಾವಂತ ಅನ್ನೋ ಶಬ್ದ ಸೇರ್ಕೊಂಡಿರೋದು ಇವತ್ತು. ಕಂಪ್ಯೂಟರ್ಲೆ ಎಣ್ಣೆ ಹಾಕ್ತವನೆ. ನಿನ್ನ ಮಕ ನೋಡಿದ್ರೆ 4 ದಿನ ಉಗುಳಕ್ಕೂ ಮನಸ್ಸು ಬರೋದಿಲ್ವಲ್ಲೋ. ಉಗುಳಕ್ಕೆ ಅಂತ ಹೋದ್ರೆ ಅದು ವಾಂತಿ ಆಗುತ್ತಲ್ಲೋ ಅಂತ ಫೇಸ್ ಕಟ್ಟಲ್ಲೋ ನನ್ನ ಮಗನೇ. ಅಂತದ್ರಾಗೆ ಏನೋ ಗ್ವಾಗರಿ ತಾನಲ್ಲ, ಹಾಳಾಗಿ ಹೋಗ್ಲಿ ಸೂಳೆ ಮಗ ಸತ್ತು ಹೋಗ್ಲಿ ಅಂತೇಳಿ 20 ರೂಪಾಯಿ ಜುಜುಬಿ, ಬರೀ 20 ರೂಪಾಯಿ ಕೇಳಿದ್ರೆ ನನಗೆ ಲಂಚ ತಗತೀರೇನ್ರಿ ಅಂತ ಕೇಳ್ತೀಯನೋ ಬೋಸುಡೆ ಮಗನೇ. ಲೇ, ಲಂಚ ತಗೊಳ್ಳೋದು ನಮ್ದೊಂದು ಡ್ಯೂಟಿ ಕಣೋ ನನ್ನ ಮಗನೇ. ಬೀಟ್ ಹೋಗೋದು ಒಂದು ಡ್ಯೂಟಿನ, ಸಾಹೇಬ್ರೇಳಿ ಕೆಲಸ ಮಾಡೋದು ಡ್ಯೂಟಿನ, ಹಂಗೆ ಲಂಚ ತಗೊಳ್ಳೋದು ಒಂದು ಡ್ಯೂಟಿ ಕಣಲೆ. ನಾವು ಲಂಚ ತಗೊಂಡು ಮೇಲ್ನವ್ರಿಗೆ ಕೊಡದೇ ಇದ್ರೆ ನಾವು ಈ ಊರಿಂದಲೇ ಜಾಗ ಖಾಲಿ ಮಾಡಬೇಕಾಯ್ತದೆ. ಒಂದು ವೇಳೆ ಕೊಡದೇ ಇದ್ರೆ ನಮ್ಮ ಸಂಬಳದಲ್ಲಿ ಕಟ್ಟಾಗಿಬಿಡುತ್ತದೆ. ಆಗ ನಮ್ಮ ಹೆಂಡತಿ ಮಕ್ಕಳನ್ನ ನಿಮ್ಮಂತವ್ರು ಸಾಕ್ತೀರ ನಾವು ಬೋಸುಡಿ ಮಕ್ಕಳು. ಏನಂದ್ರೆ ತೆಗಿಯಲೇ ದುಡ್ಡ. ಈಗ ನಾವೇನಾರ ಹಣ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೆಂಡತಿ ಮಕ್ಕಳು ಬೆಂಗಳೂರು ಕಲಾಶಿ ಪಾಳ್ಯಂನಲ್ಲಿ ಅಲ್ಯೂಮಿನಿಯಂ ಡಬ್ರಿ ತಗೊಂಡು ಕಿರ್ಪೆ ಎತ್ತಬೇಕಾಯ್ತದೆ. ಬೇವಾರ್ಸೆ ನನ್ನ ಮಗನೇ, ಹೋಪ್ಲೆಸ್ ನನ್ನ ಮಗನೇ.
ಹೈವಾನ್ ನನ್ನ ಮಗನೇ, ಆ? ತಿರುಬೋಕಿ ನನ್ನ ಮಗನೇ, ಆ? ಹಲಕಟ್ ನನ್ನ ಮಗನೇ. ಬೋಗಸ್ ನನ್ನ ಮಗನೇ. ಲೇ ಕರಿಯಪ್ಪ, ನನ್ನ ಮಗನೇ ಯಾರಿಗೆಲ್ಲ ನೀ ಅಂತ ಇರೋದು? ಅದು ನೀವು ಯಾರಿಗೋ ಏನೋ ಅಂತಿದ್ರಲ್ಲ, ನಾನ್ ನಿಮಗ್ ಸಪೋರ್ಟು ಮಾಡೋಣ ಅಂತ. ಹಂಗ ಹ್ಮ್. ನೀನ್ ನನ್ನನ್ನೇ ನೋಡಿ ಅಂತ ಇದ್ದೆ, ಅದಕ್ಕೆ ಕೇಳ್ದೆ. ಅವನ್ ಕಡೆ ಮಕ ತಿರುಗಿಸಿ ಹಂಗ ಅಂತ ಬೈಯೋಲಿ, ಬೇಕಾದ್ರೆ ಎಲ್ಲಡ್ಕೆ ಹಾಕೊಂಡ್ ಕ್ಯಾಕರ್ ಸೂಗುದು ಬೈಯಲಿ, ನಮ್ ಕಡೆ ತಿರ್ಕಬೇಡ. ಹೋಗಿತೀನಿ ನೋಡ್ತೀವಿ. ಸ್ಟುಪಿಡ್ ಸನ್, ಕಾರ್ಲೆಸ್ ಸನ್, ವಂಡರ್ಫುಲ್ ಸನ್, ಬ್ಯಾಡ್ ಸನ್, ಡಾಗ್ ಸನ್. ಅವನಿಗೇನಾದ್ರೂ ಅರ್ಥ ಆಯ್ತಾ ನೀನ್ ಇಂಗ್ಲಿಷ್ ನಲ್ಲಿ ಬೋದಿದ್ದು? ಏ ನಾವು ಅಚ್ಚ ಕನ್ನಡಿಗರಲ್ವಲ್ಲ, ಅದರಲ್ಲೂ ಬೆಂಗಳೂರು ಕನ್ನಡಿಗರು ಅಂದ್ರೆ 70% ನಮ್ಗೆ ತಮಿಳ್ ಗಾಳಿ ಬೀಸದೆ ಅಂತ ಲೆಕ್ಕ. ಏಯ್ ನೀನು ತಮಿಳ್ನಾಗ ಹೋಗಿಲ್ಲ, ಅರ್ಥ ಆಯ್ತದೆ ಅವನಿಗೆ. ಹೆಂಗೆ? ತಮಿಳ್ನಾಗೆ ಇಂಜನ್ನು ಕಾವೇರಿ ಕೊಳಂದೈ, ಶೈಲಲತಾ ಕೊಳಂದೆ, ಕಾಮರಾಯ ಕೊಳಂದೆ. ಈ ಕುಳಂದೆ ಅಂದ್ರೆ ಮಗು ಅಲ್ವಾ? ಹೌದಲ್ಲೇ ನನ್ನ ಮಗನ, ಈಗ ನೀನ್ ನಿಜವಾದ ಕನ್ನಡಿಗ. ತಮಿಳು ಎಷ್ಟು ಬೇಗ ಅರ್ಥ ಆತು. ಹೌದಲೇ ಕನ್ನಡಿಗ ನೀನು, ಹೌದಲೇ ಕನ್ನಡಿಗ. ಅದು ಕುಳಂದೆ ಬದಲಿಗೆ ಮಗನ್. ಹಾ, ನಿಜವಾದ ಪಕ್ಕಾ ಕನ್ನಡಿಗ ನನ್ನ ಮಗನ ಈಗ ನೀನು. ಹಾ ಹೌದಲೇ, ಅದೇ ತಮಿಳಿನಲ್ಲಿ ಈಗ ಬರ್ತದದು. ಕಾವೇರಿಯ ಮಗ, ಶೈಲಲಿತಾ ಮಗ, ಕಾಮರಾಜ ಮಗ ಅಂತ ಲುಂಗಿ ಕಿತ್ತೋಗಂಗ್ ಹುಗಿ, ಆಗ ಎಂಜಲ್ ವರ್ಷ ಅಂತ ಎಚ್ಚರ ಆಗ್ತಾನೆ ಮಗ. ಅಲ್ಲ, ಉಗಿಯೋಕೇನೋ ನಾನು ಎಕ್ಸ್ಪರ್ಟು, ಆದ್ರೆ ಯಾಕೆ ಅಂತ ವಿಷಯ ಗೊತ್ತಾಗ್ಲಿಲ್ಲ ಅಲ್ವೋ. ನಾನು ಇವನ್ನ ಬರೀ 20 ರೂಪಾಯಿ ಜೂಜಿಬಿ 20 ರೂಪಾಯಿ ಕೇಳಿದ್ದಕ್ಕೆ ಲಂಚ ತಗತೀರೇನ್ರಿ ಅಂತ ನನಗೆ ಸವಾಲಾಗ್ತಾವನೆ ಮಿಂಡ್ರಿ ಹುಟ್ಟಿದವನು. ಬರೀ 20 ರೂಪಾಯಿ ಕೇಳಿದ್ರ? ಹೂನಲೇ. ಅದಕ್ಕೆ ಅವನು ಕೊಟ್ಟಿಲ್ಲ. ಯಾಕಂದ್ರೆ ಅವನೇನ್ ತಿಳ್ಕೊಂಡ್ಬಿಟ್ಟ, ಬರೀ ಜುಜುಬಿ 20 ರೂಪಾಯಿ ಕೇಳಿದ್ರೆ ಇವನು ಯಾವನೋ ಒಬ್ಬ ಸ್ಟ್ಯಾಂಡರ್ಡ್ ಭಿಕ್ಷುಕ ಇರ್ಬೇಕಂತ ತಿಳ್ಕೊಂಡು 20 ರೂಪಾಯಿ ಕೊಡ್ತೀನಿ ಅಂದಿರ್ಬೇಕು. ಕೇಳೋದೇ ಕೇಳ್ತೀರಿ, ಒಂದು 200-300 ಕೇಳಬೇಕು ನಿಮ್ಮ ಲೆವೆಲ್ಗೆ. ಕೇಳೋವಾಗ್ಲು ಜಾಸ್ತಿ ಕೇಳಿದ್ರೆ ಗಿಟ್ಟತ್ತೆ. ಹೌದು, ಕಡಿಮೆ ಕೇಳಿದ್ರೆ ಕೊಡಲ್ಲ ಅಂತ ತೀರ್ಮಾನ ಆಗೋಯ್ತು. ಏಯ್ ಅವನ್ ಮಕ ನೋಡಿದ್ರೆ 20 ರೂಪಾಯಿ ಜೇಬ್ನಲ್ಲಿ ಇರೋ ಹಂಗಾಯ್ತಾ ಇಲ್ಲ ಅವನ್ ಫೇಸ್ ಕಟ್ಟು. ನನ್ನ ಗ್ರೇಡ್ ಅಲ್ಲ 20 ರೂಪಾಯಿ ತಗೊಳ್ಳೋದು. ಅಂದ್ಮೇಲೆ ಯಾಕೆ ಕೇಳಿದ್ರಿ? ಏನೋ ಇದ್ದಿದ್ರಲ್ಲಿ ಸ್ವಲ್ಪ ನಿಷ್ಠಾವಂತ ಈ ಏರಿಯಾದಲ್ಲಿ. ಇನ್ನು ನಾನು ಕೇಳಿದ್ರೆ ನಡೀತಿತ್ತು. ನಡೀತಿತ್ತು, ನಡೆಯೋದಲ್ಲ ಓಡ್ತಿತ್ತು. ಮಗನೇ, 2 ರೂಪಾಯಿ ಕೊಟ್ರೆ ಕ್ರಿಮಿನಲ್ ಕೇಸ್ನ ಕೈ ಬಿಡೋ ನನ್ನ ಮಗ ನೀನು. ನಿನಗೆ 20 ರೂಪಾಯಿ ಕೊಟ್ಟು ಬಿಟ್ರೆ ಮರ್ಡರ್ ಕೇಸ್ನ ಆತ್ಮಹತ್ಯೆ ಅಂತ ಉಲ್ಟಾ ಮಾಡ್ಬಿಡ್ತೀಯ ನನ್ನ ಮಗನೇ ನೀನು. ಏನಂದೆ ನೀನು? ಏನಂದ್ಯೋ ಭೋಸಡೆ ಮಗನೇ? ಅಲ್ಲ ನೀನು ಅಂದೆ. ನೀನು ಅಂತ ನನಗಂದ್ಯ? ಹೊಲ್ಕ ನನ್ನ ಮಗನೇ, ಜಾಡ್ಸಿ ಎದ್ ಗೊತ್ತು ಬಿಟ್ಟೇನು, ಬೆಲ್ಟರಿ ಹೆಂಗ್ ಹೊಡೆದು ಬಿಟ್ಟೇನು, ಏನ್ ತಿಳ್ಕೊಂಡೆ ನನ್ನ? ನಿನ್ನ ಗ್ರೇಡ್ ಏನು, ನನ್ನ ಗ್ರೇಡ್ ಏನು? ನೀವು ಹೆಡ್ ಕಾನ್ಸ್ಟೇಬಲ್. ನನ್ನ ಮಗನೇ, ನಿನಗೆ 1850, ನನಗೆ 1850. ಬೋಳೆ ಮಗನೇ, ನಿನ್ನ ಮನೆ ಸೈಜ್ ಎಷ್ಟು? ಅದೇ ಸಿಂಗಲ್ ಬೆಡ್ರೂಮ್. ನನ್ನ ಮನೆ ಸೈಜ್ ಎಷ್ಟು? ಡಬಲ್ ರೂಮು ನನಗೆ, ಡಬಲ್ ಬೆಡ್ರೂಮು ನನ್ನ ಮಗನೇ. ಯೋಗ್ಯತೆ ಏನು? ನಿನ್ನ ಯೋಗ್ಯತೆ ಏನು? ಹೊಡಿತೀನಿ ನೋಡಿ ಸಾರ್. ಹಂಗ ಬಾದಾರಿಗೆ ನನ್ನ ಮಗನೇ, ಹೊಡಿ ಸೆಲ್ಯೂಟು. ಹೊಡೆದೆ ಸಾರ್. ಹೊಡಿ, ಇನ್ನೊಂದ್ಸರಿ ಹೊಡಿ. ಹೊಡೆದೆ ಸಾರ್. ಹೊಡಿತಾರ ಇರೋ ನಾನು, ಹೊಡಿತಾರ ಇರೋ ಸಾರ್. ನಾನೇನೋ ನಿಮಗ್ ಹೊಡೆದೆ, ನೀವು ಮೇಲ್ನವ್ರಿಗೆ ಹೊಡಿತೀರಲ್ಲ, ಆ ಮೇಲ್ನವ್ರು ಇನ್ನೊಬ್ಬ ಮೇಲ್ನವ್ರಿಗೆ ಹೊಡಿಲೇಬೇಕು ಕಣ್ಲ. ನಮ್ಮ ಮನೆ ಬರನೆ ಹಿಂಗಾಗೋಯ್ತು ಕಣು. ಏನು ಹೆಬ್ಬೆಟ್ಟು ಹೊತ್ತು ನನ್ನ ಮಕ್ಕಳಿಗೆಲ್ಲ ಸೆಲ್ಯೂಟ್ ಹೊಡಿತಾ ಇದೀವಲ್ಲ, ಡಬಲ್ ಗ್ರಾಜುಯೇಟ್ ಆಗಿ. ಅದ ಹೆಂಗೆ? ಇನ್ ನಮ್ದನ್ ತಗೊಂಡ್ ನಾವೇ ಹೊಡ್ಕೋಬೇಕು, ಹಂಗಾಗೈತೆ ನಮ್ ಬಾಳೆವು ಡಿಪಾರ್ಟ್ಮೆಂಟ್ ಇಂದು. ನೋಡ್ಲಾ, ಕೊಲೆ ಮಾಡಿ ಸೂಳೆ ಮಕ್ಕಳು ಇವತ್ತು ಲೀಡರ್ಗಳಾಗಿದ್ದಾರೆ, ಅವ್ರಿಗೆ ನಾವು ಸೆಲ್ಯೂಟ್ ಹೊಡ್ಕೊಂಡು ಹೋಯ್ತಾ ಇರ್ಬೇಕು. ಹಿಂಗೆ ಸೆಲ್ಯೂಟ್ ಹೊಡ್ಕೊಂಡು ಹೋಯ್ತಲೇ ಇರ್ಬೇಕಾ? ಶಿವ ಹೊಡ್ಕಂತಲೇ ಹೋಗ್ಬೇಕು. ರಾಷ್ಟ್ರಪತಿಯವರಿಗೆ ಸೆಲ್ಯೂಟ್ ಹೊಡೆಯೋ ದಿವಸ ನಾವು ರಿಟೈರ್ ಆಗಿರ್ತೀವಿ ಅಂತ ಇಟ್ಕ, ವಯಸ್ಸಾಗಿರುತ್ತೆ ಅಂತ ಇಟ್ಕ.
ಆಮೇಲೆ ಸಹಿತ ನಾವು ಸೆಲ್ಯೂಟ್ ಹೊಡ್ಕೊಂಡೇ ಬದುಕಬೇಕು. ಎಲ್ಲಿ ಹೆಂಗೆ ಅಂದ್ರೆ ಹೆಂಗೆ? ರಿಟೈರ್ ಆದ್ಮೇಲೆ ರೂಢಿ ಆಗಿಬಿಟ್ಟಿರುತ್ತಲ್ಲ, ಹೊಡೆದು ಸೆಲ್ಯೂಟು ಕೈ ಸುಮ್ಕೆ ಇರಕ್ಕಿಲ್ಲ. ಯಾವ್ದಾನ ಒಂದು ಫ್ಯಾಕ್ಟ್ರಿ ಸೇರ್ಕೊಂಡಿರ್ತೀವ ಸೆಕ್ಯೂರಿಟಿ ಗಾರ್ಡ್ ಆಗಿ, ಆಗ ಬಾಗ್ಲಾಗ ನಿಲ್ಸಿರ್ತಾರೆ. ಆ ಕಾರ್ಖಾನೆ ಓನರ್ ನಾಯಿನಾರು ಒಳಗಡೆ ಇಟ್ಕೊಂಡಿರ್ತಾರೆ, ನಮ್ಮನ್ನು ಹೊರಗಡೆ ನಿಲ್ಸಿರ್ತಾರೆ. ಹೋಗಿ ಬರೋರ್ಗೆಲ್ಲ ಸೆಲ್ಯೂಟ್ ಹೊಡಿಬೇಕು. ಯಾವ ಕೆಲ್ಸಕ್ಕೆ ಬಾರಂದ ನನ್ನ ಮಗ ಕಾರಲ್ಲಿ ಕೂತಿರ್ತಾನೋ, ಯಾವ ಕೊಲಗುಡಕ ಸೂಳೆ ಮಗ ಕಾರಲ್ಲಿ ಕೂತಿರ್ತಾನೋ, ಯಾವ ಭಿಕ್ನಾಸಿ ನನ್ನ ಮಗ ಕಾರಲ್ಲಿ ಕೂತಿರ್ತಾನೋ, ಯಾರ ಹೆಂಡ್ರನ್ ಕೆಡಿಸ್ದವನ್ ಕಾರಲ್ಲಿ ಕೂತಿರ್ತಾನೋ, ಯಾವ ಏಡ್ ಸತ್ತಿದ ಭೋಸುಳಿ ಮುಂದೆ ಕೂತಿರ್ತಾಳೋ, ಇವ್ರವನ್ ಹೋಗಿ ಬರೋರ್ಗೆಲ್ಲ ಹೊಡ್ ಭಗವಂತ ಈ ಸೆಲ್ಯೂಟ್ ಹೊಡೋದ್ ಬದಲು ಬಾರ್ಕೋಲ್ ತಗೊಂಡು ಹೊಡೆ ಅಂತ ಆಜ್ಞೆ ಮಾಡಿದ್ರೆ ಈ ಸೂಳೆ ಮಕ್ಳಿಗೆ ಬೆಂಡ್ ಎತ್ತು ಬಿಡ್ತಿದ್ನಲ್ಲಪ್ಪ. ಅಲ್ಲ ಸರ್, ರಿಟೈರ್ ಆದ್ಮೇಲೆ ನೀವು ಇದನ್ನೆಲ್ಲ ಹೊಡೆಯೋದು ಬಿಟ್ಟು ನಿಮ್ಮ ಮಕ್ಕಳ ಹಾಕಿದ್ದನ್ನ ತಿನ್ಕೊಂಡು ಆರಾಮಾಗಿ ಇರಬಾರ್ದಿತ್ತು. ಯಾಕೆ ಆಗಲ್ಲ ನಮ್ಗೆ? ಯಾಕೆ? ನಾವ್ ಯಾರಿಗಾರು ಸೆಲ್ಯೂಟ್ ಹೊಡಿತೀವಿ, ನಮ್ಮ ಮಕ್ಳಿಗೆ ನಾವು ಸೆಲ್ಯೂಟ್ ಹೊಡೋದಿಲ್ಲ. ಓಹೋ, ಒಂದು ತುತ್ತು ಅನ್ನಕ್ಕೆ ನಾವು ಹುಟ್ಟಿಸಿದ ಮಕ್ಳಿಗೆ ನಾವು ಸೆಲ್ಯೂಟ್ ಹೊಡೆಯೋದೆ ಅಂದರೆ ಹೇಳೋ ಭೋಳಿ ಮಗನೇ, ಹೇಳೋ ಸೋಳೆ ಮಗನೇ. ಏನಂದ್ರೆ? ಅಲ್ಲಲ್ಲ, ಈ ಸೂಳೆ ಮಗನಿಗೆ ಹೇಳಿ ಅಂದೆ. ಗ್ರೇಡ್ ಕಡಿಮೆ ನನ್ನ ಮಗನೇ. ಸರ್ ಕೇಳು, ನಾವು ಸೆಲ್ಯೂಟ್ ಹೊಡಿದೇ ಇರುವ ಜಾಗ ಅಂದ್ರೆ ಒಂದೇ ಒಂದು ಜಾಗ ಕಂಡ್ಲ. ಯಾವ್ದು ಸರ್? ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಾವು ಸೆಲ್ಯೂಟ್ ಹೊಡಿಲಿಲ್ಲ. ಹೆಂಡತಿಗಾರ ಒಂದಲ್ಲ ಒಂದ್ ದಿವಸ ಸೆಲ್ಯೂಟ್ ಹೊಡಿಲೇಬೇಕಾ? ಯಾವಾಗ? ಯಾವತ್ತಾರ ಒಂದ್ ದಿವಸ ರಾತ್ರಿ ಎಲ್ಲಾರು ಮರ್ಡರ್ ಆಗಿರುತ್ತಾ, ಅದನ್ನ ನೋಡ್ಕೊಂಬಂದು ಯಾವಾರ ಎಲ್ಲ ಮುಗಿಸ್ಕೊಂಬರೋ ಹೊತ್ತಿಗೆ ನಾವು ಬಿಸಿಯಾಗಿ ತಗೊಂಡ್ ಬಂದಿರ್ತೀವ. ತೆಗೆಯಬಾಗಲ್ಲ ಹಾಕೇ ಅಂತೀವ, ಇನ್ನು ಇಲ್ರಿ ಆಗಿಲ್ರಿ ಅಂತಾಳೆ. ಬೇಗ ಮಾಡಾಕೆ ಅಂತೇಳಿ ಹೋಗಿರುತ್ತೆ, ಮನೆ ಮೇಲೆ ಕೈ ಹೋಗಿರುತ್ತೆ. ಆಯ್ತಾ? ಮಕ್ಕಳಿಗಂತೂ ನಾವು ಹೊಡೆಯಲ್ಲ. ಭಗವಂತ ಕರುಣೆ ಇಟ್ಟು ಕಾಪಾಡಿರೋದು ನಮಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಸೆಲ್ಯೂಟ್ ಹೊಡಿದೇ ಇರೋದು. ಅಲ್ಲ, ನಿಮ್ಮ ಮಕ್ಕಳಿಗೆ ನೀವು ಸೆಲ್ಯೂಟ್ ಹೊಡೆಯಂಗಿಲ್ಲ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ನಿಮ್ಮ ಮಗನೇ ಸಬ್ ಇನ್ಸ್ಪೆಕ್ಟರ್ ಆದ ಅಂತ ಇಟ್ಕೊಳ್ಳಿ, ಅವಾಗ ನೀವು ಸೆಲ್ಯೂಟ್ ಹೊಡೆಯಲ್ವಾ? ಹೊಡಿಲೇಬೇಕಪ್ಪ, ಅದು ಡ್ಯೂಟಿ ಸೆಲ್ಯೂಟ್. ಮನೇಲಿ ಸೆಲ್ಯೂಟ್ ಹೊಡೆಯಲ್ಲ ನಾವು. ಒಂದ್ ವೇಳೆ ತೀರಾ ಆತ್ಮಾಭಿಮಾನ ಆ ಟೈಮಿಗೆ ನಮಗೆ ಬಂದುಬಿಟ್ರೆ ಬೇರೆ ವರ್ಗ ಮಾಡಿಸ್ಕೊಂಡು ಹೋಗಿಬಿಡ್ತೀವಿ. ಆ 20 ರೂಪಾಯಿ ವಿಷಯ ಏನ್ ಹೇಳ್ರಿ? ಅದೇ ಕಾಣ್ಲ, ಆ ರಾತ್ರಿ ರಾಣಿ ಇದ್ದಾಳಲ್ಲೋ, ಅವ್ರನ್ನೆಲ್ಲ ಸಾಕ್ತಾಳಲ್ಲೋ, ರುದ್ರ ಸುಂದ್ರಿ. ರುದ್ರ ಸುಂದ್ರಿ ಅಲ್ದೆ ಇನ್ನೇನು ತ್ರಿಪುರ ಸುಂದ್ರಿನೇ ಅಲ್ಲ ಅವಳು. ಆಗ ತ್ರಿಪುರ ಸುಂದ್ರಿ ಇರ್ಬಹುದು, ಈಗ ಅವಳು ರುದ್ರ ಸುಂದ್ರಿ ಆಗ್ಬಿಟ್ಟಿದ್ದಾಳೆ. 50-55 ದಾಟಿದ ಮೇಲೆ ಗೆರೆ ಬಿದ್ದು ಚರ್ಮ ಜೋತಾಡದೆ ಮಕ್ಕದ ಮೇಲೆ ಇನ್ನೇನು ಪಳಪಳ ಅಂತ ಹೊಳಿತಿರ್ತದಲ್ಲ, ರುದ್ರ ಸುಂದ್ರಿನೇ ಅವಳು. ಇನ್ನೊಂದು ಕಡೆ ನೋಡಿಬಿಟ್ಟೆ ಕಂಡ. ಎಲ್ಲಿ? ಆ ಕಡೆ ಈ ಕಡೆ 2 ಕಿವಿನ, ಒಂದೊಂದು ಕಿವಿಗೆ 5 ತೊಲ ಬಂಗಾರದ್ದು ವಾಲೆ ಮಾಡಿಸಿ ಹಾಕೊಂಡಿದ್ದು. ಈ ಭಾರಕ್ಕೆ ಕಿವಿ ಜೋತ್ ಬಿದ್ದು 2 ಭುಜದ ಮೇಲೆ ಬಿದ್ದು ಬಿಟ್ಟಿದ್ದು. ಕಿವಿ ಜೋತ್ ಬಿದ್ದು ಭುಜದ ಮೇಲೆ ಬಿದ್ದಿದ್ವು, ಭಾರಕ್ಕೆ ಇಳೆ ಬಿದ್ದು ಬಿಟ್ಟಿದ್ದು. ಇನ್ನೊಂದು ಕಡೆ ನೋಡಿಬಿಟ್ಟೆ ಕಂಡ್ಲಾ, ಶಿವ ಬೊಜ್ಜು ಹೊಟ್ಟೆ ಮಂಡಿ ತನಕ ಇಳೆ ಬಿದ್ದು ಬಿಟ್ಟಿತ್ತು. ಮಂಡಿತನ ಇಳಿ ಬಿದ್ದಿತ್ತು ಅಂದ್ರೆ ಅವಳು ಸಿಕ್ಕಾಪಟ್ಟೆ ತಿಂದಿರ್ಬೇಕು ವಯಸ್ಸಿನಾಗೆ. ಏಟ್ನ ಇದ್ಯಾರಪ್ಪ ರುದ್ರ ಸುಂದ್ರಿ? ಅದು ಈ ಊರ್ನಾಗೆ ನನಗೆ ತಿಳಿದೇ ಇರುವಂಥವಳು. ಊರ್ನಾಗ ಸುಂದ್ರಿಯರ್ ಜಾತಕ ಎಲ್ಲ ಈ ಮಗನೇ ಬರೆದಿರೋದು. ಅವಳೇ ಕಂಡ ಕೌಸಲ್ಯಾಬಾಯಿ. ರಾಮನ ತಾಯೋ? ಅಲ್ಲ, ದಶರಥನ ಅಜ್ಜಿ. ಸುಮ್ಕೆ ಕೇಳಲ್ಲ ಬೇಕುಪ್ಪ. ಆ ಗರ್ವಾಲಿ ಮನೆಗೆ ಈ ರಾತ್ರಿಲಿ ಆ ಬೇವರ್ಷಿ ನನ್ನ ಮಗ ಹೋಗ್ತಾ ಇದ್ದ. ಅಲ್ಲಿಗೆ ಹೋಗ್ತಾನಂತ ನಿಮಗೆ ಹೇಗೆ ಗೊತ್ತಾಯ್ತು? ನನ್ನ ಕ್ರಾಸ್ ಕ್ವಶನ್ ಮಾಡಬೇಡ ಕಣ್ಲ. ಯಾರು ಹೆಂಗೆ ಯಾವತ್ನಲ್ಲಿ ಯಾವ ರಸ್ತೆಯಲ್ಲಿ ಹೊಂಟ್ರೆ ಎಲ್ಲಿ ಸೇರ್ಕಂತಾರೆ ಅಂತ ಮಧ್ಯೆ ಜಾತಕ ಬರೆಯೋ ನನ್ನ ಮಗ ನಾನು. ಪೊಲೀಸ್ನವರು ನಾವು ವಾಸನೆ ಮೇಲೆ ಎಲ್ಲ ಹಿಡಿದೇ ಇದ್ದ ಮೇಲೆ ಇನ್ಯಂಗ್ಲ ಹಿಡಿಯಕ್ಕಾಯ್ತದೆ? ಈಗ ನೋಡು, ಮನೆ ದರೋಡೆ ಆದ್ರೆ ಮರ್ಡರ್ ಆಯ್ತು ಅಂದ್ರೆ ನಮ್ಮ ಜೊತೆಲಿ ಕಂಡಿಡಿಯಕ್ಕೆ ಬರೋದು ಯಾವ್ದಪ್ಪ? ನಾಯಿ. ನಾಯಿ ಏನ್ ಮಾಡ್ತದಪ್ಪ? ಎಲ್ಲಾ ಮೂಸ್ತದೆ, ಮುಸ್ ಮುಸ್ ಅಂತ. ಹಂಗೆ ನಾವು ಮೂಸಿಯೇ ವಾಸನೆಯಲ್ಲಿ ಅಪರಾಧಿಗಳನ್ನು ಹಿಡಿತೀವಿ ಅಲ್ಲ ಕಂಡ. ನಾಯಿಗಳಿಗೆ ವಾಸನೆ ಗೊತ್ತಾಯ್ತದೆ ಅಂದ್ಮೇಲೆ ಮನುಷ್ಯರು ನಮ್ಗ್ ವಾಸನೆ ಗೊತ್ತಾಗದೆ ಇದ್ಮೇಲೆ ಮೂಗಿದ್ದು ಏನ್ ಪ್ರಯೋಜನ ಹೇಳ? ಒಪ್ಪದೆ. ಹಂಗೆ ಮೂಸಿಯೇ ಇವ
ಅಲ್ಲಿಗೆ ಹೋಗ್ತಾನಂತ ವಾಸನಿಂದ ಹಿಡಿದ್ರಿ. ಮುಂದೆ ದಬಾಯಿಸಿದೆ ನೋಡು. ಏನಂತ? ಮಗನೇ, ಅಲ್ಲಿ ಹೋದ್ರೆ ಮುಂದೆ ನೀನು ದೊಡ್ಡ ಆಸ್ಪತ್ರೆಗೆ ಹೋಗಿ ಹೆಲ್ಮೆಟ್ ಹಾಕ್ಯಂಬರ್ಬೇಕಾಯ್ತದೆ. ಅಲ್ಲಿ ಹೋದ್ರೆ ಸಾವಿರಾರು ರೂಪಾಯಿ ಖರ್ಚಾಯ್ತದೆ. ಬೇಡಪ್ಪ, ದೇಹ ಹಾಳು ಮಾಡ್ಕೋಬೇಡ, ಚೆನ್ನಾಗಿರು, ನನಗೆ 20 ರೂಪಾಯಿ ಕೊಟ್ಬಿಡು, ನಿನ್ನ ಮನೆ ತನಕ ಬಿಟ್ಬಿಡ್ತೀನಿ ಅಂದ್ರೆ ನನ್ನ ಮಗ ನನ್ನ ಲಂಚ ತಗೋತೀರೇನ್ರಿ ಅಂತ ಹಲ್ಕಾ ಶಬ್ದದಲ್ಲಿ ಕೇಳ್ತಾನಲ್ಲ ಇವನು ನನ್ನ. ಹೌದೇಲ್ಲ, ಈ ಹವಾಲ್ದಾರ್ ಹನುಮಂತರಾಯರ್ನ ಲಂಚ ತಗೊಂತೀರಿ ಅಂತ ಕೇಳ್ತೀಯಲ್ಲ? ಅಲ್ಲ 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 ಸ್ವಾಮಿ, ಅಲ್ಲ ಸ್ವಾಮಿ. ಮಚ್ಚ ಬಾಯಿ, ಇವನೇನ್ಲ 3 ಸಾರಿ ಸಾಬ್ರ ದೇವರು ಅಲ್ಲ ಅಲ್ಲ ಅಂತ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ನಮ್ ಕಡೆ ತಿರುಗಿ ಸ್ವಾಮಿ ಅಂತಾನೆ. ಏನ ಮೆಂಡ್ರಿ ಹುಡ್ತಾನೆ, ನಿನ್ ಕಣ್ಣಿಗೆ ಹೆಂಗ್ ಕಾಣ್ತದೆ? ಸ್ವಾಮಿ ಅಂತೀಯಲ್ಲ ನನ್ನ? ನಾವೇನು ಕ್ಯಾಬಿ ಬಟ್ಟೆ ಹಾಕೊಂಡಿದ್ವಿ ಅಲ್ಲ, ನಾವೇನು ಮಠಾಧಿಪತಿಗಳನ್ನ ಸ್ವಾಮಿ ಅನ್ನಕ್ಕೆ? ಖಾದಿ ಬಟ್ಟೆ ಹಾಕೊಂಡಿದ್ವಿ ಸಾಹೇಬ್ರೇನು ಜಾಡ್ಸಿ ಎದ್ಗೊದ್ಬಿಟ್ಟೆನು. ಏಯ್, ತುರುಕ್ಲಾ ಅವನ ಬಾಯಿಗೆ. ಏನ್ನ ತುರುಕ್ಲಾ? ಏನ್ನ? ಲಾಠಿ. ಓ, ಲಾಠಿನ? ಲಾಠಿ ನಿನ್ಗೆ ಲಾಠಿ ಅಂದ್ರೆ ಗೊತ್ತಿಲ್ವಾ? ನೀನ್ ಲಾಠಿ ಹೊರಗೆ ತೆಗ್ದಿಲ್ಲ ಅಂತ ಕಾಣ್ತದ ನೀನು. ಅದು ಅದು ಇನ್ನು ಶೋಕೇಸಲ್ಲ ಇದೆ. ಬೇವಾರ್ಸಿ ನನ್ನ ಮಗನೇ, ರೇಷನ್ ಮುಗ್ಲಕ್ಕಿ ತಿಂದು ಮೈಯಾಗ ರಕ್ತ ಉಕ್ತಾವೇನೋ? ಹೈಬ್ರಿಡ್ ಸೊಳೆ ಮಗನೇ, ನಾವು ರಾತ್ರಿ ಬೀಟ್ ಪೊಲೀಸ್ನವರು ಜುಜುಬಿ 20 ರೂಪಾಯಿನ ಕೇಳಿದ್ರೆ ಲಂಚ ಕೇಳ್ತೀರಾ ಅಂತ ಕೇಳ್ತೀಯನೋ ಸೊಳೆ ಮಗನೇ? ಏನರೇ ಥರ್ಡ್ ಕ್ಲಾಸ್ ನನ್ನ ಮಗನೇ. KEB ಅವರು KSRTC ಅವರು 5 ವರ್ಷದಲ್ಲಿ 7 ಸಲ ದರ ಏರಿಸಿದ್ರು ಮುಕ್ಳಿ ಮುಚ್ಕೊಂಡು ಕೊಟ್ಟು ಬರ್ತೀಯ. ನಾನು ಬರೀ ಜುಜುಬಿ 20 ರೂಪಾಯಿ ಕೇಳಿದ್ದಕ್ಕೆ ಕ್ವಶ್ಚನ್ ಮಾರ್ಕ್ ಹಾಕ್ತೀಯನ್ನ ಭೋಸಡಿ ಮಗನೇ. ಅದನ್ನ ಲಂಚ ಅಂತೀಯನಲ್ಲ ನೀನು? ಬೇಕಾದಾಗ ಲೈನ್ ತೆಗೆದು ಪೂರ್ತಿ ಬಿಲ್ ಕಳಿಸ್ತಾರಲ್ಲ ಆ KEB ಅವರು, ಅದು ಲಂಚ ಅಲ್ವೇನೋ ಸೋಳೆ ಮಗನೇ? ಹಂಗ ಕೇಳು, ಉಸಿರು ಬಿಡದಂಗೆ ಕೇಳ. ಅಂದ್ರೆ KEB ಅವರು ರೇಟ್ ಏರ್ಸೋದು ನಿಜನಾ? ಗಿನ್ನೀಸ್ ದಾಖಲೆ ಕಂಡ. 20 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ರು ಅವ್ರ ನೌಕರದಾರರಿಗೆ 1 ಕೋಟಿ ರೂಪಾಯಿ ಬೋನಸ್ ಹಂಚವ್ರೆ. ನಷ್ಟ ಆದ್ರೂ ಬೋನಸ್ ಹಂಚ ಡಿಪಾರ್ಟ್ಮೆಂಟ್ ಯಾವ್ದು ಹೇಳ? ಯಾವುದು? KSRTC 1, KEB 1. ಇವೆರಡು ಡಿಪಾರ್ಟ್ಮೆಂಟ್ ಜನಗಳು ಬೋಳಿಸ್ಕೊಂಡೋದ್ರು ಚಿಂತೆ ಇಲ್ಲ, ಅವ್ರ ನೌಕರದಾರ ಸುಖವಾಗಿರ್ಬೇಕು. ನೀ KEB ಅವ್ರ ಮನೆಗೆ ಹೋಗಿ ನೋಡು, 24 hours ಬೆಳಕು. ನೀನು ಕೋಲ್ಡ್ ಕೇಳ್ತೀಯಾ, ಫ್ರಿಜ್ ನಾಗ ತಕ್ಕೊಡ್ತಾರೆ ಕೋಲ್ಡ್. ಹಾಟ್ ಕೇಳ್ತೀಯಾ, ಅದು ಸಿಗ್ತದೆ. ಎರಡೂ ಇರ್ತದೆ. ಅತಿಥಿ ಸತ್ಕಾರಕ್ಕೆ ಬಿಸಿಲಿ ತಣ್ಣೀರಲ್ಲಿ ಎತ್ತಿದ ಕೈ ಅವ್ರದ್ದು. ನಾವ್ ಏನ್ ಮಾಡ್ಲಿ ಸಾಹೇಬ್ರೆ, ನಾವು ಬಾಯ್ ಸತ್ತವ್ರು. ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಮಾಡ್ತಾರೆ, ಕಟ್ಟಬೇಕಾಗತ್ತೆ. ಕಟ್ಲಿಲ್ಲ ಅಂತಂದ್ರೆ ಕಟ್ಲಿಲ್ಲ, ನಾವು ಕೂತ್ಕೋಬೇಕಾಗತ್ತೆ. ಎಲ್ಲ ಇವನು ಇವೇನ್ರಿ ಹಿಂಗ್ ಹೇಳ್ತಾನಲ್ರಿ? ಅವನು ಹೇಳದೆ ಸರಿ ಕಂಡ. ಈಗ ಗೊತ್ತಾಗ್ತಾ ಐತೆ ಅವ್ರ ನೋವು ಏನು ಅಂತ ನಂಗೆ. ಏನು? ಇದ್ದಕ್ಕಿದ್ದಂಗೆ ರೇಟ್ ಏರಿಸಿ ಬಿಡ್ತಾರಪ್ಪ. ಅವ್ನು ಹೇಳಿ ಸರಿ. ಈಗ ಮೊದಲಂಗಿಲ್ಲ ಕಂಡ. ಮೊದಲು ಪಾರ್ಲಿಮೆಂಟ್ ಅಲ್ಲಿ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆ ಅಂತ ವರ್ಷಕ್ಕೊಂದ್ಸಾರಿ ಇರ್ತಿತ್ತು. ವರ್ಷಕ್ಕೊಂದ್ಸಾರಿನೇ ಏರಿಸ್ತಾ ಇದ್ರು. ಈಗ ಹಂಗಲ್ಲ, ನಿದ್ಗಣ್ಣಾಗೆ ಮಂತ್ರಿಗೆ ಜ್ಞಾಪಕ ಬಂದ್ರೆ ಎದ್ದು ಒಂದು ಫೋನ್ ಮಾಡಿದ್ರೆ ಬೆಳಗ್ಗೆ ಪೇಪರ್ ಬಂದ್ಬಿಟ್ಟಿರ್ತದೆ. ಸೀಮೆ ಎಣ್ಣೆ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ, ಸಕ್ಕರೆ ರೇಟ್ ಜಾಸ್ತಿ, ರೇಷನ್ ಅಕ್ಕಿ ಜಾಸ್ತಿ ಬಂದೇ ಬಿಡ್ತದೆ. ಕೊಡ್ಲೇಬೇಕು. ಅಲ್ರಿ, ನೀವ್ ಯಾಕೆ ಹಿಂಗ್ ಮಾಡ್ತೀರಂತ ನಾವು ಸರ್ಕಾರ ಕೇಳಬಹುದಲ್ಲ? ಏನ್ ಕೇಳ್ತೀಯ? ಓಟ್ ಕೊಟ್ಟ ಮೇಲೆ ಬಾಯಿ ಮುಚ್ಕೊಂಡಂಗ ಆಯ್ತದೆ, ಕೈನ ಹಗ್ಗ ಕಟ್ಕೊಂಡಂಗ ಆಯ್ತದೆ. ಅಲ್ಲಿ ಮುಗಿದೋತು. ಅಲ್ವೋ, ಓಟ್ ಕೊಟ್ಟ ಮೇಲೆ ನಾವು ಒಬ್ಬೊಬ್ಬರೇ ಮಾತಾಡಕ್ ಆಗಲ್ವೋ? ಬಾಯಿ ಹೊಡೆದು ಬಿಡ್ತಾರೆ. ಯಾವಲ್ಲ ನೀನು ಎಲ್ಲ ಸುಮ್ಮನೆ ನೀನು ಒಬ್ಬನೇ ಮಾತಾಡ್ತೀಯ ನನ್ನ ಮಗನೇ ಅಂತ. ಅದಕ್ಕೆ ಈ ಪ್ರಜಾಪ್ರಭುತ್ವದಲ್ಲಿ ಬುದ್ಧಿವಂತರು ಚಳುವಳಿ ಅಂತ ಒಂದು ಶುರು ಮಾಡಿದ್ದಾರೆ. 1000 ಜನ, ಲಕ್ಷ ಜನ, ಕೋಟ್ಯಾಂತರ ಜನ ಚಳುವಳಿ ಮಾಡಿದ್ರೆ ಆಗ ಸರ್ಕಾರ ಏನು ಮಾಡಕ್ಕಾಗಲ್ಲ. ಏನೋ ಬಂದೂಕಲ್ಲಿ ಗುಂಡಿದೆಯಲ್ಲ ಅಂತೇಳಿ ಇದು ಒಂದಾರ ಖರ್ಚಾಗಲಿ ಅಂತ 1-2-3 ಕಡೆ ಗೋಳಿ ಬಾರ್ ಮಾಡ್ತಾರೆ. 3-4 ಹೆಣ ಬೀಳ್ತದೆ. ಸತ್ತೋರಿಗೆ ಪರಿಹಾರ ಅಂತ 50,000, ಕಾಲು ಮುರ್ಕೊಂಡು 1-2,000 ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ರಿ, ಸತ್ತವ್ರು ಹೆಂಗ್ರಿ 50,000 ರೂಪಾಯಿ ತಗೊಂತಾರೆ? ನೀ ತಿಳ್ಕೊಂಡಿರೋದಂಗೆಲ್ಲ ಅವ್ರು ಮಾಡೋದಂಗೆ ಬಿಡು. ಸತ್ತವ್ರಿಗೆ 50,000 ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ಅದು ಹಂಗಲ್ಲ, ಸರಿಯಾಗಿ ಹೇಳ್ಬೇಕು ಅದು ಜನಗಳಿಗೆ. ಸತ್ತ ಸಂಬಂಧಿಕರಿಗೆ 50,000 ರೂಪಾಯಿ ಕೊಡಲಾಗತ್ತೆ. ಅಂದ್ರೆ ಅವ್ರ ಪಾಪ ಅಳ್ತಾ ಇರ್ತಾರೆ ಕಳ್ಕೊಂಡು ಮನುಷ್ಯನ. ದುಡಿಯೋ ಮನುಷ್ಯ ಇರ್ತಾನೆ ಪಾಪ, ಅವ್ನು ಸತ್ತ ಮೇಲೆ ಅಳ್ಬೇಕಲ್ಲಪ್ಪ. ಅಳ್ತಾ ಇರ್ತಾನ, ಅಳಬೇಡಪ್ಪ ನಿಂಗೆ 50,000 ರೂಪಾಯಿ ಕೊಡ್ತೀನಿ ಅಂತ ಕೊಟ್ಬಿಡೋದು. ಅವನು ಗುಂಡಾಕಿ ಮನಿಕೊಂಡ್ಬಿಡ್ತಾನೆ. ಅಲ್ಲ ಕಂಡ,
ರಾತ್ರಿ ಇಡೀ ಹೆಂಡ್ರು ಮಕ್ಕಳನ್ನ ಮನೆಯಾಗೆ ಮಲಗಿಸ್ಬಿಟ್ಟು ನಾವು ಚಳಿ ಗಾಳಿನೂ ನೋಡದೆ ಗಲ್ಲಿ ರಸ್ತೆಯಲ್ಲಿ ಗುಂಡಿಲ್ದೇ ಇರೋ ಬಂದೂಕ ಹೊತ್ಕೊಂಡು ಬೀದಿಲಿ ಅಡ್ಡ ಮಲಗಿರೋ ನಾಯಿ ಕಚ್ಚದೇ ಇರ್ಲಿ ಅಂತ ದೊಣ್ಣೆಯಲ್ಲಿ ರಸ್ತೆನ ಕುಟ್ಟಿಗೆ ಅಂತ ಕೊಟಕ್ ಅಂತ ಬೆಳಕರಿಸ್ತೀವಲ್ಲ ಮಗನೇ, ನಾವ್ 20 ರೂಪಾಯಿ ಕೇಳಿದ್ರಿಕೆ ಲಂಚ ಅಂತೀಯನಲೇ. ಲೇ 20 ರೂಪಾಯಿ ಅಂದ್ರೆ ಏನು 20 ಕೋಟಿ ರೂಪಾಯಿ ಅಂತ ತಿಳ್ಕೊಂಡ್ಯಾ ನಾನೇನು? ಲೇ ಈಗಿನ ಬೆಲೆ ಇಲ್ಲದು 2 ರೂಪಾಯಿ 20 ಪೈಸೆ ಕಣ. 1 kg ಬದನೆಕಾಯಿನೂ ಬರೋದಿಲ್ಲ. 20 ರೂಪಾಯಿ ಆಹಾ, ಏನು ಮಹಾ ರಿಸರ್ವ್ ಬ್ಯಾಂಕಿನ ನೋಟ್ ಕಟ್ಟು ಕೊಟ್ಟವ್ರ ತರ ಆಡ್ತಾನೆ. ಹೋಗ್ಲಿ, ಈಗ 20 ರೂಪಾಯಿ ಕೊಟ್ರೆ ನಾನು ಬಿಟ್ಬಿಡ್ತೀರಾ? ಬಿಡದೆ ನಿನ್ನೇನ್ ಜೊತೆಗೆ ಹಾಕೊಂಡು ಅಂತಾರಾಷ್ಟ್ರೀಯ ಫಿಲಂ ಫೆಸ್ಟಿವಲ್ಗೆ ಹೋಗ್ತೀನಿ ಅಲ್ಲ. ನೀನೇನ್ ಫಾರಿನ್ ಲೇಡಿ ಆನಂದ ಮೇಕಪ್ ಮಾಡ್ಕೊಂಡು ಟೋಪನ್ ಹಾಕೊಂಡಿದ್ಯಾ? ಬೇಕು ನನ್ನ ಮಗನೇ, ಅಪರಾಧ ಗಲ್ಗಲ್ಲಿ ತಿರ್ಗಾಡ್ತಿದ್ಯಾ? ತೆಗಲೇ ದುಡ್ಡ. ನಮ್ಮ ಡ್ಯೂಟಿ ಅಂದ್ರೆ ಏನ್ ತಿಳ್ಕೊಂಡೆ ಮಗನೇ? ತಗೊಳ್ಳಿ, 20 ರೂಪಾಯಿ ಮೇಲೆ 5 ರೂಪಾಯಿ ಕೊಡ್ತೀನಿ. ಆಗ್ಲೇ ನನಗೆ ಟೈಮ್ ಆಗ್ಬಿಡ್ತು. ತಾರಪ್ಪ ತಾರೋ, 25 ರೂಪಾಯಿ, ಇನ್ನು 5 ರೂಪಾಯಿ ಜಾಸ್ತಿ ಕೊಟ್ಟಿದ್ಯಾ. 4 ಜನಕ್ಕೆ ಒಳ್ಳೇದಾಗ್ಲಿ. ಆ 4 ಜನಕ್ಕೆ ಅವ್ರು ಯಾರ್ರಿ 4 ಜನ? ಅದು ಹೇಳ ಕಾಲ ಬಂದಾಗ ಹೇಳ್ತೀನಿ, ಅಲ್ಲಿವರೆಗೂ ಮುಕ್ಲಿ ಮುಚ್ಕೊಂಡಿರಿ. ಸರ್, ಟೈಮ್ ಆಯ್ತು, ನನಗೆ ಲೇಟ್ ಆಗತ್ತೆ. ಟೈಮ್ ಆಯ್ತು? ಟೈಮ್ ಬಗ್ಗೆ ಮಾತಾಡಿ ಯೋಗ್ಯತೆ ನಿನಗಿದ್ಯಾ? ನಾನು ಮಗನೇ, ಏನು ಸರ್ಕಾರಿ ನೌಕರ ಇವನು, ಡ್ಯೂಟಿನ ಕರೆಕ್ಟಾಗಿ ಮಾಡಕ್ಕೆ ಟೈಮಿಗೆ ಸರಿಯಾಗಿ ಕುರ್ಚಿ ಮೇಲೆ ಕುಂತು ಬಿಡಕ್ಕೆ. ಅಲ್ಲೂ ಬರೀ ಕುರ್ಚಿನೇ ಕಾಣ್ಲಾ? ಅಂದ್ರೆ ಸಾರ್, ಗೌರ್ಮೆಂಟ್ ಆಫೀಸ್ನಲ್ಲೂ ಟೈಮಿಗೆ ಸರಿಯಾಗಿ ಡ್ಯೂಟಿ ಮೇಲೆ ಇರಲ್ಲಂತೀರಾ? ಅವ್ರೆಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಿರ್ತಾರ? ಅಲ್ಲಿರೋದು ಬರೀ ಅವ್ರು ಹಾಕೊಂಡಿರೋ ಕೋಟು ಟೈಗಳಪ್ಪ. ನನಗೆ ಅರ್ಥನೇ ಆಗ್ಲಿಲ್ಲ ಸರ್. ನಿನಗೆ ಅರ್ಥ ಆಗಲ್ಲ ಬಿಡು. ಡ್ಯೂಟಿಗೆ ಹೋದವರು ಮಗನೇ ಆಫೀಸ್ಗೆ ಅಂತ ಹೋಗ್ತಾರೆ. ನಾನು ಬಂದಿದ್ದೀನಿ, ಹಾಜರಾಗಿದ್ದೀನಿ ಅಂತ ಕೋಟ್ನ ಕುರ್ಚಿಗೆ ಸಿಗಿಸಿ ಕಾಪಿಗೆ ಹೋಗಿಬಿಡ್ತಾರೆ. ಮುಗಿದೋತ್. ಇಲ್ಲ 2 ಸೈನ್ ಹಾಕಿ ಟೇಬಲ್ ಮೇಲೆ ಮನೆಕೊಂಡ್ಬಿಡ್ತಾರೆ. ಫ್ಯಾನ್ ಗಾಳಿಗೆ ಆರಾಮ ನಿದ್ದೆ ಬಂದ್ಬಿಡ್ತದೆ. ಮತ್ತೆ ಹೆಣ್ಣು ಮಕ್ಕಳು ಬರ್ತಾರಲ್ಲ ಅವರು? ನಾನಿನ್ನು ಆ ಸೆಕ್ಷನ್ಗೆ ಹೋಗಿಲ್ಲ. ಅಲ್ಲಿ ಹೋಗಿ ಬಂದ್ಮೇಲೆ ಹೇಳ್ತೀನಿ. ಏನಲ್ಲೇ ಪಾಪ ಹೆಣ್ಣು ಮಕ್ಕಳದ್ದು, ಅವರದ್ದು ಒಂದು ಬದುಕೆ ಅಲ್ಲ. ಅವರಪ್ಪ ವರದಕ್ಷಿಣೆ ಕೊಟ್ಟು ಈ ಗಂಡಿಗೆ ಮದುವೆ ಮಾಡಿರ್ತಾನೆ. ಆ ಗಂಡು ಹೆಂಗೂ ಓದಿದ್ಯಾ, ಎಲ್ಲರೂ ಕೆಲಸಕ್ಕೆ ಸೇರು, ಇಬ್ರು ದುಡಿದ್ರೆ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿಸ್ಕೋಬಹುದು, ಸುಖವಾಗಿರ್ಬೋದು ಅಂತ ಹೇಳ್ತಾನ. ಕೆಲಸಕ್ಕೆ ಸೇರ್ಕಂತಾಳ. ಅಲ್ಲೂ ಪೂರ್ತಿ ಕೆಲಸ ಆಗಲ್ಲ, ಮನೆ ಕೆಲಸನೂ ಪೂರ್ತಿ ಆಗಲ್ಲ. ತಿರುಗಿ ಜಗಳ ಆಡಿ ಡೈವೋರ್ಸ್ ಮಾಡ್ಕೊಂಡು ಪಾಪ ಅವ್ರು ಹೆಣ್ಮಕ್ಳು ಒಂದ್ ರೀತಿ ಆ ಹೆಣ್ಣುಗಳು ಎಷ್ಟು ದುಡಿತಾರ ಗೊತ್ತಲ್ಲ? ಎಷ್ಟು? ಶಿವ ಲೆಕ್ಕವಿಲ್ಲ ಕಂಡ ದುಡಿಯೋದಕ್ಕೆ. ಅವ್ರಂತರ ಹೆಣ್ಣು ಗಂಡುಗಳಿದ್ದಂಗೆ ಕಂಡ. ಗಂಡಿಗೆ ಸಾಕ್ಬೇಕಾದ್ರೆ ಹೆಣ್ಣು ಗಂಡಿಗಿಂತಲ ಇನ್ನೊಂದು ಗಂಡು, ಹೌದಲ್ಲ? ಆಹಾ ಆಹಾ. ಇನ್ನೂ ಏನ್ ನೋಡ್ತಾ ಇದೆಯಲೇ? ಹೋಗಲೇ, ಓಡಿ ಹೋಗಲೇ, ಗಲ್ಲಿ ಪಲ್ಲಿ ಬಿದ್ದು ಓಡಿ ಹೋಗು. ಆಯ್ತು ಸರ್. ಹಿಂದ್ಗಡೆ ಬೀದಿ ಮಾತ್ರ ಹೋಗ್ಬೇಡ. ಯಾಕೆ? ಅಲ್ಲಿ ನಮ್ ಕರಿಯಪ್ಪನ ಮಾವ ಕಾಯ್ತಾ ಇದ್ದಾನೆ, ಬೀಟ್ ಕೆಲಸ ಒಂದು. ಮತ್ತ ಅವನಿಗೂ ಕೊಟ್ಟು ಕಳ್ಕೋಬೇಡ. ನೀನ್ ಅವಳ ಮನೆಗೆ ಹೋಗೋದ್ರೊಳಗೆಲ್ಲ ಜೇಬ್ ಖಾಲಿ ಆಗಿಬಿಟ್ಟಿರುತ್ತಲೇ. ಇಲ್ಲೇ ಸಂಧ್ಯಾಗ ಹೋಗ್ಬಿಡು. ನೀನ್ ಏನೇ ಹೇಳು ಕರಿಯ. ಕರಿಯ ಏಕವಚನದಲ್ಲಿ ಮಾತಾಡ್ತಾರೇನ್ರಿ? ಏನ್ ಬಹುವಚನದಲ್ಲಿ ಮಾತಾಡಕ್ಕೆ ನನಗಿಂತ ದೊಡ್ಡ ಸಾಹೇಬ್ರಲ್ಲ ನೀನು? ನಮ್ ದೊಡ್ಡ ಸಾಹೇಬ್ರು ನನಗೇನಂತಾರೆ? ಏನಂತಾರೆ? ಲೇ ಹನುಮ ಅಂತಾರೆ. ಹನುಮಪ್ಪ ಅಂತ ಯಾವನಾರು ಅಂದವನೇನ? ಇಲ್ಲ. ನನ್ನ ಮಗನೇ ನಿನಗೆ ಕರಿಯಪ್ಪ ಅಪ್ಪ ಇವನು. ಹಂಗಾದ್ರೆ ಸಬ್ ಇನ್ಸ್ಪೆಕ್ಟರ್ ರೂಮ್ ನಲ್ಲಿ ಕೂತಿದಾಗ ನೀವು ಬಾಗಿಲಲ್ಲಿ ಕೈ ಕಟ್ಕೊಂಡು ನಿಂತಿರ್ತೀರಾ, ಕುರ್ಚಿ ಖಾಲಿ ಇದ್ರು ಅಲ್ಲಿ ಯಾಕೆ ಹೋಗಿ ಕೂರ್ಬಾರ್ದು ನೀವು? ನಾನ್ ಕುರ್ಚಿ ಮೇಲ್ ಕೂತ್ಕೊಂಡಾಗ ನೀನ್ ಕುರ್ಚಿ ಮೇಲ್ ಕೂತಿರ್ತೀಯನೋ? ಇಲ್ಲ, ಬಾಗಲ್ ಕಾಯ್ತಾ ಇರ್ತೀಯ. ಅನುಕಂಪದ ಮೇಲೆ ಕೂತ್ಕೋ ಅಂತೀನಿ. ಆಮೇಲೆ ನನ್ನನ್ನು ಎಬ್ಬರಿಸ್ಬಿಟ್ಟು ನನ್ನ ಸೀಟಲ್ಲಿ ಕೂತ್ಕತೀಯ. ಆಮೇಲೆ ತಲೆ ಮೇಲೆ ಕೂತ್ಕತೀಯ. ಹಂಗೆ ಸಾಹೇಬ್ರು ನಮ್ಮನ್ನ ಕರೆದು ಕೂರಿಸ್ಬಿಟ್ರೆ ನಾವು ಅವ್ರ ಪಕ್ಕದಲ್ಲಿ ಕೂತ್ಕತೀವಿ. ಸಾಹೇಬ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ, ನಮ್ಮ ಬಗ್ಗೆ ಅವ್ರಿಗೆ ಅನುಮಾನ. ನಮ್ ಸೀಟೆ ಹೊಡೆದು ಬಿಡ್ತಾನ ನನ್ನ ಮಗ ಅಂತ. ನೀನ್ ಏನೇ ಹೇಳು, ಹಿಂದಿದ್ದು ಬ್ರಿಟಿಷ್ನವ್ರ ಕಾನೂನು ಪಾಲಿಸಿನೇ ಪಾಲಿಸಿ. ಹಂಗಂತೀರಾ? ನೀನ್ ಏನ್ ಗೊತ್ತಾ, ಏಟೋ ಜನಕ್ಕೆ ಗೊತ್ತಿಲ್ಲ, ಈಸೆ ಹೇಳ್ಬಿಡ್ತೀನಿ ಕೇಳು, ತಿಳ್ಕ, ನಿನ್ಗೂ ಬೇಕಾಯ್ತದೆ. ಆಯ್ತು. ಹಿಂದೆ ಆಲಿವರ್ ಕ್ರೂಮ್ವೆಲ್ ಅನ್ನೋ ಒಬ್ಬ ಮನುಷ್ಯ ಇದ್ದ. ಅವನು ತುಂಬಾ ಅಪರಾಧ ಮಾಡ್ಬಿಟ್ಟಿದ್ದ. ಕ್ರಿಮಿನಲ್ ಮೊಕದ್ದಮೆ ನಡೆಯುವಾಗ್ಲೇ ಅವನು ಸಾತ್ತ. ಹೆಣನು ಹೂತ್ ಹಾಕಿದ್ರು. ಆದ್ರೆ ಅವ್ರ ಕಡೆಯವರು ಡಿಮ್ಯಾಂಡ್ ಮಾಡಿ ವಿಚಾರಣೆ ಮುಂದುವರಿಸಿ ಅಂದ್ರು. ವಿಚಾರಣೆ ಮುಂದುವರಿಸಿ ಬಹಳ ವರ್ಷ ಆದ್ಮೇಲೆ ಒಂದು ತೀರ್ಪು ಹೊರಗೆ ಬಂತು. ಏನಂತ? ಆಲಿವರ್ ಕ್ರೂಮ್ವೆಲ್ ಅಪರಾಧಿ, ಅವನನ್ನ ಗಲ್ಲಿಗೆ ಹಾಕಬೇಕು ಅಂತ. ರೀ, ಸತ್ ಮೇಲೆ ಎಂತಾದ್ರೆ ಅವ್ನ ಗಲ್ಲಿಗೆ ಹಾಕೋದು? ನಗ್ದಿ ಯಾಕೆ ಮಗನೇ? ಅಲ್ಲೇ ಇರೋದು ಕಾಯ್ದೆ.
ನೋಡು, ಸತ್ತ ಮೇಲೆ ಅವನು ಹೆಣ ಆಗಿದ್ನ, ಹ. ಅಲ್ಲ ಸತ್ತ ಮೇಲೆ ಹೆಣನೇ ಆಗೋದು ಬಿಡು, ಹ. ಆ ಅಸ್ಥಿ ಪಂಜರನ ತಗೊಂಬಂದು ಗಲ್ಲಿಗೆ ಹಾಕಿ ಮತ್ತವನ್ ಸಾಯಿಸಿದ್ರು. ಓಹೋ, ಇದೆಂತದ ರೀ ನ್ಯಾಯ ಇದು? ಇದೇ ನ್ಯಾಯ ಕಂಡ. ಇಲ್ಲ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಬಿಡ್ತಿತ್ತು. ಕೋರ್ಟ್ಗೆ ಅವಮಾನ ಮಾಡೋದು ಅಂದ್ರೆ ದೇಶಕ್ಕೆ ಅವಮಾನ ಮಾಡ್ದಂಗೆ, ದೇಶದ ಜನರಿಗೆ ಅವಮಾನ ಮಾಡ್ದಂಗೆ ನನ್ನ ಮಗನೇ. ಅಲ್ಲ, ನಾನು ಎಂತೆಂತ ಕೇಸ್ ಹಿಡ್ಕೊಟ್ಟಿದ್ದೀನಿ. ವೀರಪ್ಪನ್ ಒಂದ್ಸಾರಿ ಹಿಡ್ದ ನಾನೇ ಅಲ್ವೇನ್ಲ? ನೀವನ? ಹ್ಞೂ ಕಣಪ್ಪ, ಅವ್ನು ಚಾಮರಾಜನಗರದಿಂದ ತಪ್ಪಿಸ್ಕೊಂಡ್ಬಿಟ್ಟಂತೆ. ಆಗ ನಾನು ಡ್ಯೂಟಿ ಮೇಲೆ ಇರಲ್ಲ, ಚಿಕ್ಕಮಗಳೂರು ವರ್ಗ ಆಗಿತ್ತು ಬಿಡು. ಓಹೋ. ಆ ವಿಷಯ ನಮಗೆ ಸಂಬಂಧ ಇಲ್ಲ. ಆಮೇಲೆ ಅಲ್ಲಿ ನಾನು ಶ್ರೀಗಂಧದ ಲಾರಿ ಹಿಡ್ಕೊಟ್ಟೆ. ಅದನ್ನು ನೀವೇ ಹಿಡಿದುಕೊಟ್ಟು? ಆಮೇಲೆ 11 ಕೋಟಿ ರೂಪಾಯಿಂದ ಚಿನ್ನದ ಬಿಸ್ಕತ್ ಹಿಡಿದು ಸರ್ಕಾರಕ್ಕೆ ವರಮಾನ ಕೊಟ್ಟೆ. ಇಷ್ಟಾದ್ರೂ ನಮಗೆ ಪ್ರಶಸ್ತಿ ಇಲ್ಲ ನೋಡ್ಲಾ. KSRTC ಬಸ್ನಲ್ಲಿ ಉತ್ತಮ ಡ್ರೈವಿಂಗ್ ಮಾಡಿ ಅಪಘಾತ ಮಾಡದೇ ಇದ್ದವ್ರಿಗೆ ಅವಾರ್ಡ್ ಕೊಟ್ಟವ್ರೆ. ನಾ ಸರ್ಕಾರಕ್ಕೆ ಆದಾಯ ಮಾಡಿಕೊಟ್ರು ನನಗೆ ಅವಾರ್ಡ್ ಕೊಡ್ಲಿಲ್ವಲ್ವೋ? ಅದ್ಯಾಕ್ರಿ ಪ್ರಶಸ್ತಿ ಅಂತ ಸಾಯ್ತೀರಿ? ಆಗ್ಲೇ ಅಲ್ವೇಲ್ಲ ನಾವು ಮಂದಿ ಕಣ್ಣಿ ಕಾಣೋದು. ಒಳ್ಳೊಳ್ಳೆ ಹುಡುಗಿರು ಕೈನಾಗೆ ಮಂಗಳಾರತಿ ತಟ್ಟೆ ಹಿಡ್ಕೊಂಡು ಕುಂಕುಮ ತಿಲಕ ನಮ್ಮ ಮನೆಗೆ ಇಟ್ಟಾಗ ವಾಲಗದವರು ಬಂಬಡ ಬಜಾಯಿಸಿ ಬತ್ತಾವ್ರೆ ಅಂತ ಕೂಕೊಂಡು ಸಿಳ್ಳೆ ಹಾಕೋರೇನು, ಹಾರ ಹಾಕೋರೇನು, ಮೇಲಿಂದ ಉದುರಿಸೋರೇನು, ಹೂಗಳನ್ನ ಬಾಣ ಬಿರ್ಸು. ಅದೇ ಅಲ್ವೇನ ಸ್ವರ್ಗ ನನ್ನ ಮಗನೇ. ಅದಿಲ್ಲದೆ ಇದ್ರೆ ಎಂತಲ್ಲ ಬದುಕು. ನನಗನ್ಸುತ್ತೆ ನಿಮಗೇನು ಭಾರತ ರತ್ನ ಪ್ರಶಸ್ತಿ ಸಿಗಲ್ಲ ತೆಗೀರಿ. ಬ್ಯಾಡ ಬಿಡಪ್ಪ, ಭಾರತ ರತ್ನ ಸಿಗದೆ ಇದ್ರೆ ಇನ್ಯಾವ್ದಾರ ಒಂದು ರತ್ನ ಕೊಡ್ಲಿ. ಎಂತದು? ಅಲ್ವೋ, ಕೆಲವರಿಗೆ ಸಾಹಿತ್ಯ ರತ್ನ ಅಂತಾರೆ, ನಟರತ್ನ ಅಂತಾರೆ, ಹಾಸ್ಯ ರತ್ನ ಅಂತಾರೆ, ಕಳರತ್ನ ಅಂತಾರೆ, ನಾಯಕ ರತ್ನ ಅಂತಾರೆ, ಸಂಗೀತ ರತ್ನ ಅಂತಾರೆ, ತಬಲಾ ರತ್ನ ಅಂತಾರೆ, ಹಾರ್ಮೋನಿಯಂ ರತ್ನ ಅಂತಾರೆ. ನಾನಾ ರೀತಿ ರತ್ನಗಳಿದ್ದ ಹಾಗೆ ನಮ್ಗೆ ಪೊಲೀಸ್ ರತ್ನ ಅಂತ ಯಾಕೆ ಕೊಡಬಾರ್ದು? ಬೇಡ, ನನಗೆ ಕೊಡೋದು ಬೇಡ. ನಮ್ಮ ಸಾಂಗ್ಲಿಯಾನ್ ಅಂತ ದೊಡ್ಡ ವ್ಯಕ್ತಿಗಳಿಗಾರು ಯಾಕೆ ಕೊಡಬಾರ್ದು? ಯಾರಿಗೆ ಕೊಟ್ರೇನಪ್ಪ ಪೊಲೀಸ್ನವ್ರಿಗೆ? ಒಟ್ಟು ನನಗೆ ಬಂತು ಅಂತ ನಾ ತಿಳ್ಕೊಳವ. ಈಗ ನೋಡಪ್ಪ, ಭಾರತ ರತ್ನ ಪ್ರಶಸ್ತಿ ಎಷ್ಟು ಜನರಿಗೆ ಹೇಗೆ ತಲುಪಿದೆ ಗೊತ್ತೇನೋ? ಹೆಂಗೆ? ನೆಹರು ಮಂತಂದಲ್ಲಿ 3 ಜನರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ರು. ಅದು ತೀರ್ಕೊಂಡ್ಮೇಲೆ ಇಂದಿರಾ ಗಾಂಧಿ ಅವ್ರ ಪಾಪ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಬಡವರನ್ನ ಉದ್ಧಾರ ಮಾಡಿದ್ರು, ಇರ್ಲಿಕ್ಕೆ ಪಾಪ ಕೊಡ್ಬೇಕಾದ್ದೆ. ರಾಜೀವ್ ಗಾಂಧಿ ಅವರಂತೂ ಬಡವರು ಬಂದು ಅಂತೇಳಿ ಜನಪ್ರಿಯರಾಗಿದ್ರು, ಅವ್ರಿಗೂ ಕೊಟ್ರು. ನೆಹರುಗೂ ಕೊಟ್ರು. ಅವರು ಶಾಂತಿ ಪ್ರಿಯ ವ್ಯಕ್ತಿ ಅಂತ. ಆದ್ರೆ ನೆಹರು ತಂದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಜೈಲಿನಲ್ಲೇ ವೀರ ಮರಣವನ್ನಪ್ಪಿದ ಮೋತಿಲಾಲ್ ನೆಹರುಗೆ ಯಾಕೆ ಕೊಡ್ಲಿಲ್ಲ? ಮರೆತು ಬಿಟ್ಟಿದ್ದಾರೆ. ನಮ್ಮಂತ ಜ್ಞಾಪಕ ಮಾಡ್ಬೇಕು. ಅದಿರ್ಲಿ ಬಿಡು. ತಮಿಳುನಾಡಿನ ಪ್ರತ್ಯಕ್ಷ ದೇವರು ಅನ್ನಿಸ್ಕೊಂಡಿದ್ದ ಅಣ್ಣಾದೊರೆಯವರು ಗಿನ್ನೀಸ್ ಬುಕ್ಲ ದಾಖಲೆ ಆಗ್ಬೇಕಂಡ. ಇದು ಬರ್ದಿಟ್ಕೋ. ಏನು? ಅಣ್ಣಾದೊರೆಯವರು ತೀರ್ಕೊಂಡಾಗ ಮದ್ರಾಸ್ ನಗರದಲ್ಲಿ 1.5 ಕೋಟಿ ಜನ ಸೇರಿದ್ರು. ಪ್ರಪಂಚದ ಇತಿಹಾಸದಲ್ಲೇ ದೊಡ್ಡ ವ್ಯಕ್ತಿಗಳು ತೀರ್ಕೊಂಡಾಗ ಅಷ್ಟು ಜನ ಸೇರಿರ್ಲ ಕಂಡ. ಆ ಅಣ್ಣಾದೊರೆಯವ್ರಿಗೆ ಏನಾರು ಕೊಟ್ರೆ ಅಲ್ಲ ಭಾರತ ರತ್ನನ? ಇಲ್ವೋ? ಇಲ್ಲ. ಅವರ ಪಟ್ಟ ಶಿಷ್ಯ MG ರಾಮಚಂದ್ರನ್ ಪುರುಚಿ ನಡಿಗರ್ ಅವರು ತಗೊಂಡು ಹೋಗ್ಬಿಟ್ರು. ಅಲ್ಲಣ್ಣ, ಅದು ಆ ಕಿತ್ತೂರು ಚೆನ್ನಮ್ಮನಿಗೆ 2 ಪ್ರಶಸ್ತಿ ಕೊಟ್ಟಾರಂತಲ್ಲಣ್ಣ, ಅದು ಹೆಂಗೆ? ಮಬ್ಬು ನನ್ನ ಮಗನೇ, ಒಂದು ಅರ್ಥ ಆಗಲ್ಲ. ಕಿತ್ತೂರು ಚೆನ್ನಮ್ಮಂಗಲ್ವೋ? ಕಿತ್ತೂರು ಚೆನ್ನಮ್ಮನ ಪಾತ್ರ ಮಾಡಿದ ಬಿ ಸರೋಜಾ ದೇವಿ ಅವರು 2 ಸಾರಿ ಕೊಟ್ರು ಅಂತ ಹೇಳು. ವಿವೇಕಿ ನನ್ನ ಮಗನೇ, ಒಂದು ಅರ್ಥವಾಗಲ್ಲ, ಏನಿಲ್ಲ ನನಗೆ. ಆ ಅಮ್ಮನಿಗೆ 2ನೇ ಸಾರಿ ಕೊಟ್ರೆ ನಮ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣಂಗೂ 2ನೇ ಸಾರಿ ಕೊಡ್ಬೇಕಾಗಿತ್ತು. ಮರೆತು ಬಿಟ್ಟಿದ್ದಾರೆ. ಸರ್ಕಾರ ಬದ್ಲಿ ಆಯ್ತಲ್ಲ, ಈ ಅಮ್ಮಂಗ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಇವ್ರು ಕೊಟ್ಟು ಬಿಟ್ಟಿದ್ದಾರೆ. ಈಗ ಜನರೆಲ್ಲ ಹೇಳಿದ ಮೇಲೆ ಗೊತ್ತಾಗ್ತಾ ಇದೆ, ವಾಪಸ್ ತಗೊಳಕ್ ಬರಂಗಿಲ್ಲ. 2ನೇ ಸಾರಿ ಆ ಅಮ್ಮನೆ ಕೊಡೋದು ಬದಲು ಅದನ್ನೇ ಪ್ರಖ್ಯಾತ ನಟಿಯ ಭಾವಪೂರ್ಣ ಅಭಿನೇತ್ರಿ ಜಯಂತಿ ಅವ್ರು ಯಾಕೆ ಕೊಡಬಾರ್ದಾಗಿತ್ತು? ಕೊಡ್ಬೇಕು. ಪಂಡ್ರಿಬಾಯಿ ಅವ್ರು ಯಾಕೆ ಕೊಡಬಾರ್ದಾಗಿತ್ತು? ಇವ್ರದೇನು ಸಾಮಾನ್ಯ ಕಲಾ ಸೇವೆ ಮಾಡಿದಾರಲ್ಲ, ಮಹಾನ್ ಕಲಾವಿದರು. ₹1,00,000 ಖರ್ಚಾದ್ರೂ ಚಿಂತೆ ಇಲ್ಲ. ವಿದೇಶಿ ವಿಶ್ವವಿದ್ಯಾಲಯದ ಒಂದು ಡಾಕ್ಟರೇಟ್ ಪದವಿ ಕೊಡಿಸ್ಬಿಡ್ತೀನಿ, ಹೋಗ್ರಿ. ಬೇಡಪ್ಪ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡಾಕ್ಟರೇಟ್ ತಗೊಂಡ್ಬರೋದಕ್ಕಿಂತ ನಾವು ಪೋಸ್ಟ್ ಮುಖ ಇಷ್ಟಿದಪ್ಪ ಬುಕ್ ಇದಾವಲ್ಲ, ಅದು ಯಾವ್ದು ಹೋಮಿಯೋಪತಿನೋ ಎಂತದ್ದು ಆಯುರ್ವೇದಿ, ಅದನ್ನ ಓದಿಬಿಟ್ಟು ಡಾಕ್ಟರ್ ಆಗಿಬಿಡ್ತೀನಿ ಬಿಡು. 20,000 ರೂಪಾಯಿ ವ್ಯವಹಾರ ಮುಗಿದೋಗುತ್ತೆ. ಅಲ್ಲ ಸರ್, ನೀವು ಇಷ್ಟೆಲ್ಲಾ ವಿಷಯ ಮಾತಾಡ್ತಿರಲ್ಲ, ನಮ್ಮ ಈ ಡಿಪಾರ್ಟ್ಮೆಂಟಿನ ಹೆಡ್ ಆಫೀಸರ್ ಹೆಸರೇನು ಹೇಳಿ ನೋಡೋಣ. ಆಂಜನೇಯ ಸ್ವಾಮಿ ಅಲ್ವೇನ್ಲ? ಏನ್ ಮಾತಾಡ್ತೀರಿ ನೀವು? 3rd ಗ್ರೇಡ್ ನನ್ನ ಮಗನೇ, ನಿನಗೇನು ಗೊತ್ತಲ್ಲ ವಿಷಯ? ತ್ರೇತಾಯುಗದಿಂದ ನಮ್ಮ ಪೊಲೀಸ್ ಇಲಾಖೆ ಪ್ರಾರಂಭ ಆಗಿದೆ ಗೊತ್ತೇನಲೇ? ತ್ರೇತಾಯುಗದಿಂದ? ಅದಕ್ಕೆ ನಮ್ಮ ಭಾರತ ದೇಶದ ಎಲ್ಲಾ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆ ಮುಂದೆನೂ ಹನುಮಂತನ್ ಗುಡಿ ಕಟ್ಸ್ಬಿಟ್ಟವ್ರೆ. ಯಾರೇ ಹೋಗ್ಲಿ ಯಾರೇ ಬರ್ಲಿ ಹನುಮಂತ ಕಾಯಪ್ಪ ಅಂತ ಒಳಗೋಯ್ತಾರೆ. ಯಾಕೆ ಅಂದ್ರೆ ಅದು ಪೊಲೀಸ್ ಸ್ಟೇಷನ್ ನೋಡು. ಹೌದಾ ಸಾರ್? ಇವೊಂದೊಂದು ದೊಡ್ಡ ಕತೆ ಕೇಳು. ಸುಗ್ರೀವನ್ ಸೈನ್ಯದಲ್ಲಿ ಅಲ್ವೇಲ್ಲ ಆಂಜನೇಯ ಹೆಡ್ ಆಫೀಸರ್ ಆಗಿದ್ದು,
ಸೀತಾ ಮಾತೆ ಅಮ್ಮನವ್ರಿಗೆ ಪತ್ರ ಮುಟ್ಸಿದ್ ಯಾರು? ಹನುಮಂತ. ಆ ಈಗಾರ ತಿಳಿತಾ? ಸೆಕ್ಷನ್ 362ರ ಪ್ರಕಾರ ಸೀತಾಪಹರಣ ಸ್ಪಷ್ಟಾಪಹರಣ. ಸೀತಾಪಹರಣ ಮಾಡಿದ ರಾವಣನಿಗೆ ಆಗಿಂದಾಗಲೇ ಸ್ಪಾಟ್ ನಲ್ಲಿ ಶಿಕ್ಷೆ ಕೊಟ್ಟವ್ರು ಯಾರು? ಹನುಮಂತ. ಅವರು ಆಂಜನೇಯ ಸ್ವಾಮಿ. ಆ, ನಾನ್ಯಾರು? ಹವಾಲ್ದಾರ್ ಹನುಮಂತ. ಕರೆಕ್ಟ್. ನನ್ನ ಮಗನ ಈಗ ನೀನ್ ಸೆಕೆಂಡ್ ಗ್ರೇಡ್ ನೋಡಲೆ, ಅವನ ವಂಶನೇ ನಂದು. ಅದಕ್ಕೆ ಆಂಜನೇಯ ನಮ್ ಹೆಡ್ ಆಫೀಸರು. ಸಾರ್ ನಿದ್ರೆ ಬರ್ತಾ ಇದೆ. ಟೈಮ್ ಎಷ್ಟು ಗೊತ್ತಾ? ಬೆಳಗಿನ ಜಾವ 3 ಗಂಟೆ. ಹೌದಲ್ವಾ? ಹ್ಮ್, ಹೌದಲ್ಲೇ ಬಿಸಿ ಎಲ್ಲ ಇಳಿದೋತು ನನಗುವೆ. ಬಿಸಿನೀರ್ ಸ್ನಾನ ಮಾಡನ್ ನಡಿಯಪ್ಪ. ನಡೀರಿ. ಏಯ್ ನೆಲ್ಲಲಿ. ಹವಾಲ್ದಾರ್ ಹನುಮಂತನ ಕಣ್ಣು ಅಂದ್ರೆ ಹದ್ದಿನ ಕಣ್ಣಿದ್ದಂಗೆ ಕಂಡ. ಯಾರು ಈ ಹೆಣ್ಣು? ಹೇಳಿದ್ನಲ್ಲ ಸಾಹೇಬ್ರೆ, ಇವಳು ನನ್ನ ಹೆಂಡತಿ. ಪುನಃ ಪುನಃ ಅದನ್ನೇ ಹೇಳ್ತೀಯ? ಅಲ್ಲಲೇ ನೀನ್ ಇವಳ ಗಂಡನ ಇಲ್ಲ ಓಡಿಸ್ಕೊಂಡು ಹೊಂಟಿದೀಯಾ? ಏಯ್ ಸಾಕ್ಷಿ ಏನಿದೆ? ಸಾಕ್ಷಿ ಅವಳು ಕೊಳ್ಳಲಿ ಮಂಗಳಸೂತ್ರ ತಾಳಿ ಇದೆ ಸಾಹೇಬ್ರೆ. ಏಯ್, ತಾಳಿ ಇದ್ದ ಕೂಡಲೇ ಅದೇನು ಲೈಸೆನ್ಸ್ ಅಂತ ತಿಳ್ಕೊಂಡಿಯ ನಾವು ಮಗನೇ? ಪೇಟೆಯಲ್ಲಿ 12 ಕೊಟ್ಟರು ಸಿಕ್ಕತ್ತೋ ಡೂಪ್ಲಿಕೇಟ್ ತಾಳಿ. ಪ್ರೂಫ್ ಏನೋ ಇದಕ್ಕೆ? ಕಟ್ಟಿದ್ದು ನಾನೇ ಸಾಹೇಬ್ರೆ, ಇದು ಸತ್ಯ. ಬಾಯಿ ಮಾತಲ್ಲಿ ಹೇಳಿದ್ದೀನಿ ಕೇಳಕ್ ನಾನು ಒಪ್ಪಾಕಿಲ್ಲ. ಏ ಹುಡುಗಿ, ಈ ಬದ್ಮಾಸ ತಾಳೆ ಕಟ್ಟವನ ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದೀಯ? ಹೇಳು. ಹೇಳೆ ನಾನು ಕಟ್ಟಿದ್ದು ಅಂತ ಹೇಳೆ. ಬಲಾತ್ಕಾರದಲ್ಲಿ ಹೇಳಿಸ್ತಾ ಇದೀಯಾ ಮಗನೇ? ನಿನ್ನ ಮೇಲೆ 2 ಕೇಸು. ಒಂದು ಸುಳ್ಳು ಹೇಳಿದ್ದು, ಇನ್ನೊಂದು ಬಲಾತ್ಕಾರ ಮಾಡಿ ಹೇಳಿಸಿದ್ದು. ಸಾಹೇಬ್ರೆ, ನಾವಂತೂ ಈ ಊರಿಗೆ ಹೊಸಬರು. ಇಲ್ಲಿಗೆ ಹನಿಮೂನಿಗೆ ಅಂತ ಬಂದಿವಿ. ಏನಂದೆ? ಹನಿಮೂನ್ಗೆ? ಅಯ್ಯೋ ನನ್ನ ಮಗನೇ, ಹನಿಮೂನ್ಗೆ ಬೆಂಗಳೂರಿಗೆ ಬಂದ್ಯಾ? ಬುದ್ಧಿ ಎಲ್ಲಿಟ್ಟಿದ್ದೀನಿ ನೀನು? ಇಲ್ಲಿಗೆ ಯಾಕೆ ಬಂದಲೆ ಹನಿಮೂನ್ಗೆ? ಈ ಆಟೋ ರಿಕ್ಷಾ ಸೌಂಡು, ಈ ಸಿಟಿ ಬಸ್ ಸೌಂಡು, ಆ ಕಾರ್ಖಾನೆಗಳ ಹಾರನ್ನು, ಆ ಮಸೀದಿಗಳದ್ದು ಅಲ್ಲಾಹು ಅಕ್ಬರು, ಈ ದೇವಸ್ಥಾನಗಳ ಗಂಟೆ ಶಬ್ದ, ಆ ಕಾರ್ಖಾನೆಯಿಂದ ಬರುವ ಹೊಗೆ, ಶಿವ ಅದು ಮೂನ್ಗೆ ಅಡ್ಡ ಬಂದ್ಬಿಡ್ತದೆ ಕಣೋ. ಊಟಿಗೋ ಪಾಟಿಗೋ ಹೋಗ್ರೋ. ಸಾರ್ ಇಲ್ಲೇ ಐತಿ ಪಾಯಿಂಟು. ಏನು? ಹನಿಮೂನ್ ಅಂತ ಬಂದವರು ಕಬ್ಬನ್ ಪಾರ್ಕಿಗೆ ಯಾಕೆ ಬರಬೇಕು? ಹೌ ಸಾರ್, ನೋಡಿದ್ರ ಸರ್ ಹೆಂಗ್ ನಿಂತವ್ರೆ ಅವರು? ಈ ಸಿನಿಮಾದಲ್ಲಿ ಹಂಗೆ. ಏಯ್ ನಿಜ ಬಗಳ, ಯಾರು ನೀವು? ಸಾಹೇಬ್ರೆ, ನಾವು ಗಂಡ ಹೆಂಡತಿ ನಿಜ. ಸಿನಿಮಾ ನೋಡ್ಕೊಂಡು ಬರ್ತಿದೀವಿ. ಆಟೋದವ ಡಬ್ಬಲ್ ಕೇಳ್ದ. ಡಬಲ್ ಕೇಳ್ತಾನೆ. ನೀವು ಡಬಲ್ ಬರ್ತೀರಿ ಅಂತಲೇ ಅವ್ನು ಡಬಲ್ ಕೇಳ್ತಾನೆ. ನಿಮ್ಮಂತವ್ರು ರಾತ್ರಿ ಹೊತ್ತು ಇಂಥ ಕೆಲಸಗಳು ಮಾಡಬಾರ್ದು ಅಂತ ನಾವೇ ಆಟೋ ರಿಕ್ಷಾದವ್ರಿಗೆ ಹೇಳಿ ಡಬಲ್ ಚಾರ್ಜ್ ಇಡಿಸಿದ್ದು. ಮುಂದೆ ನಡ್ಕೊಂಡೇ ಬರ್ತಿದ್ದೀವಿ. ನಿಮ್ಮ ಕೈಗೆ ಸಿಕ್ಕಾಕೊಂಡ್ವಿ. ಸಾಹೇಬ್ರೆ, ಸತ್ಯವಾಗಿಯೂ ಅವಳು ನನ್ನ ಹೆಂಡತಿ. ನೀನು ಗೋಗರಿಯದ ನೋಡಿದ್ರೆ ನನಗೂ ಕರುಣೆ ಬರ್ತದೆ. ನಾನು ಈಗ 15 ವರ್ಷದಿಂದ ನನ್ನ ಹೆಂಡತಿ ಕರ್ಕೊಂಡು ಸಿನಿಮಾದಿಂದ ಬರೋವಾಗ ಆಗ ನನ್ನ ಮಪ್ತಿಲಿದ್ದೆ, ಡ್ಯೂಟಿಲಿದ್ದು ನನ್ಗೆ ಹಿಡ್ಕೊಂಡ್ಬಿಟ್ಟಿದ್ದ. ಪಾಪ. ಏನಮ್ಮ ಇವನು ನಿನ್ನ ಗಂಡನ? ಹೌದು ಸಾಹೇಬ್ರೆ, ಅಗ್ನಿ ಸಾಕ್ಷಿಯ ಕೈ ಹಿಡ್ದವನು. ಎಲ್ಲಿದ್ದಾನ ಅವನು? ಕರ್ಕೊಂಬರ್ಲಾ ಕರಿಯ. ಯಾರನ್ನ ಸಾಹೇಬ್ರೆ? ಅದೇ ಅಗ್ನಿನ. ಅಯ್ಯೋ, ಅಂದ್ರೆ ಬೆಂಕಿ ಸಾಹೇಬ್ರೆ. ಅಗ್ನಿ ಸಾಕ್ಷಿಯಾಗಿ ಅಂತ ಅನ್ನೋದು ವಾಡಿಕೆ. ನಮ್ಗೀಗ ಅಗ್ನಿನೂ ಬೇಡ, ನೀರಿನ ಸಾಕ್ಷಿನೂ ಬೇಡ. ನಮ್ಗೆ ಏನಿದ್ರು ಈ 92ನೇ ಇಸ್ವಿಲಿ ಮನುಷ್ಯರು ಸಾಕ್ಷಿ ಬೇಕು ನಮ್ಗೆ. ಅಯ್ಯೋ, ನೀವು ಬಿಟ್ರೆ ತಾನೇ ಸಾಕ್ಷಿ ತರೋದು. ನಮ್ಮನ್ನೇನು ಹುಚ್ಚ ಅಂತ ತಿಳಿದಿದೆಯಲ್ಲ? ಬಿಟ್ಟ ಅಂದ್ರೆ ಬಾಡಿಗೆ ಸಾಕ್ಷಿ ತರ್ತೀರಿ ನೀವು. ನಮಗೆ ಈಗ ನಿಂತಲ್ಲೇ ಸಾಕ್ಷಿ ಬೇಕು. ಇದು ಬಹಳ ಕಷ್ಟ ನೋಡಿ ಸಾಹೇಬ್ರೆ. ಅಣ್ಣನ್ ಕೊಂದು ಅತ್ತಿಗೆಯನ್ನು ಇಟ್ಕೊಂಡವರಿದ್ದಾರೆ, ಮಗಳಿಗೆ ವಿಷ ಹಾಕಿ ಅಳಿಯನ್ನ ಇಟ್ಕೊಂಡು ಅತ್ತೆಯರು ಇದ್ದಾರೆ. ಆದ್ರೆ ನಾವು ಹೀನ ಸಂಸ್ಕೃತಿಗೆ ಬಿದ್ದವರಲ್ಲ. ನಿಜವಾಗಿಯೂ ನಾವು ಗಂಡ ಹೆಂಡತಿಯರು. ಏನ ನನ್ನ ಮಗನೇ? ಸಾರ್ ಕೇಳಿದ್ರ ಸಾರ್, ಇವನು ಭಾಷಣ ಮಾಡೋ ರೀತಿ ನೋಡಿದ್ರೆ ಇವಳನ್ನ ನಿಜವಾಗಿಯೂ ಹಾರಿಸ್ಕೊಂಡು ಬಂದಿರಲೇಬೇಕು. ಅದ್ ಹೆಂಗ್ ಹೇಳ್ತೀಯ? ಯಾವ ಆಧಾರದ ಮೇಲೆ ಹೇಳ್ತೀಯ ಬೋಳಿ ಮಗನೇ? ಅಲ್ಲ, ಅವನು ಹೇಳೋ ಪಾಯಿಂಟ್ಗಳ ಮೇಲೆ ಸಾರ್. 3rd ಗ್ರೇಡ್ ನನ್ನ ಮಗನೇ. ಈಗ ರಾತ್ರಿ ಹೊತ್ತು ವಾಕಿಂಗ್ ಬರ್ತಾ ಇರುವ ಗಂಡ ಹೆಂಡತಿ ಮೇಲೆ ಅನುಮಾನ ಪಟ್ಟು ಸೂಳೆ ಮಿಂಡ ಅನ್ನೋ ಪಟ್ಟ ಕಟ್ಟಿ ಇವ್ರನ್ನ ಜೈಲ್ಗೆ ಹಾಕಿದ್ರೆ ನನ್ನ ಮಗನೇ ಸಿನಿಮಾ ನೋಡೋರು ಯಾರು? ಸಿನಿಮಾದವ್ರು ಹಾಳಾಗಿ ಹೋಗ್ಬಿಡ್ತಾರಪ್ಪ. ಎದ್ರಿಕೆ ಅಂದ್ಬಿಡ್ತಾರೋ ಕಣ, ಜನ ಬರೋದಿಲ್ಲ. ಸಾರ್ ಅವ್ರೇನೋ ಹಾಳಾಗ್ತಾರೆ, ಆದ್ರೆ ನಿಮ್ಮಂತವ್ರು ಇದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಹಾಳಾಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ಹಾಳಾಗಿ ಹೋಗ್ಲಿ, ಜನರಿಗೆ ಒಳ್ಳೇದಾಗ್ಬೇಕು ನಮ್ಗೆ. ಏನೋ ನಿನ್ನ ಹೆಂಡತಿ ಹೆಸರೇನೋ? ಸಾವಿತ್ರಿ. ಅಂದ್ರೆ ನಿನ್ನ ಹೆಸರು ಸತ್ಯವಾನೇ ಇರಬೇಕು. ಏನಲ್ಲೇ ಅಷ್ಟೊಂದು ದಬಾಯಿಸಿ ಕೇಳ್ತೀಯ? 3rd ಗ್ರೇಡ್ ನನ್ನ ಮಗನೇ. ಸಾರ್ ನಾನು ಎದುರಿಗಿದ್ದೀನಿ ಹೈಯರ್ ಆಫೀಸರು. ಸಾರ್ 2 ಬೆಡ್ರೂಮಿನ ಮನೆ ನಂದು. ಜ್ಞಾಪಕ ಇದೆಯಲ್ಲ ಬೋಳಿ ಮಗನೇ? ಸಾರ್ ಯಾರು ಸೇದ್ಕೊದ್ದು ಬಿಟ್ಟೇನು? ಸಾರ್ ಏನಂಗ್ ಮಾತಾಡಿದ್ರೆ? ಒಂದು ಕೆಲಸ ಮಾಡಿ ಸಾರ್. ಏನು? ನಾಳೆಯಿಂದ ನಿಮ್ ಜೊತೆ ನನ್ನ ಡ್ಯೂಟಿ ಹಾಕ್ಬೇಡಿ ಸಾರ್, ಬೇರೆ ಏರಿಯಾಕ್ ಹಾಕ್ಬಿಡಿ.
ನಿಮ್ಮ ಜೊತೆ ಡ್ಯೂಟಿಗೆ ಬರಕ್ ಹತ್ತಂದಿನಿಂದ ಆ ಬ್ರ್ಯಾಂಡಿ ಅಂಗಡಿ ಅವನಿಗೆ ಕೊಡಬೇಕಾಗಿದ್ದು 3,500 ರೂಪಾಯಿ ಹಂಗೆ ನಿಂತ್ಕೊಂಡಿದೆ ಸರ್. ಅವನಿಗೆ ಕೊಡದಿದ್ರೆ ಅವನು ಏನ್ ಮಾಡ್ತಾನೆ ಗೊತ್ತಾ ಸರ್? ಅವನು ಕೆರ ತಗೊಂಡ ಪರ 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 ಅಂತ ಇಕ್ತಾನೆ ನನಗೆ. ಅಲ್ಲೂ ಇಂಥವ್ರಿಗೆ ಹೆದರಿಸಿ ತಗೊಂಡಾಗ ಅಲ್ಲಿ ಕೊಡಕ್ಕಿಂತ ಬ್ರ್ಯಾಂಡಿ ಅಂಗಡಿಯನ್ಗೆ ಹೆದರಿಸಿ ಬಿಡೋ, ಕೊಡೋದಿಲ್ಲ ಅಂತ. ಅಯ್ಯೋ, ಅದು ಮಿನಿಸ್ಟರ್ ಅಕ್ಕನ ಮಗಂದ್ರಿ, ನಮ್ಮ ಕಥೆನೆ ಮುಗಿಸಿ ಬಿಡ್ತಾರೆ. ದುಡ್ಡು ಕೊಡ್ಲೇಬೇಕು. ಸಾಲ ಮನ್ನಾ ಮಾಡಿ ಅಂತ ಕೇಳ್ಕೊಂಬಿಡು. ಆ ರೀತಿ ಅಪ್ಲಿಕೇಶನ್ ಫಾರ್ಮೇ ಇಲ್ಲ ಸಾರ್. ಏಯ್, ಗಟ್ಟಿಯಾಗಿ ಬಗಳು, ಅದ್ರಲ್ಲೂ ಸಂಶಯ ಪಡ್ತೀಯನೋ? ಸಾವಿತ್ರಿ, 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 ನೀನ್ ಇಲ್ಲಿದ್ಯಾ? ನಾನ್ ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದೆ? ಸಿನಿಮಾ ಬಿಟ್ಟ ಮೇಲೆ ನೀನ್ ಹೇಗ್ ತಪ್ಪಿಸ್ಕೊಂಡೆ? ಬಾ. ಏಯ್, ಯಾರಲ್ಲ ನೀನು? ಹೆಂಡತಿ ಹೆಂಡತಿ ಅಂತ ಕರಿತಾ ಇದೀಯಲ್ಲ? ಇವಳು ನನ್ನ ಹೆಂಡತಿ ಸಾಹೇಬ್ರ. ನಿಜವಾಗಿಯೂ ಹೊರಗೆ ನಿಲ್ಲಿಸಿದ ಮಾರುತಿ ಕಾರು ಸಾಕ್ಷಿಯಾಗಿ ಹೇಳ್ತೀನಿ, ಅದು ಇವಳು ಅಪ್ಪ ಕೊಟ್ಟಿದ್ದು. ವಾ, ಒಪ್ಪಿಗಂಡ ಒಪ್ಪಿಗಂಡ, ವರದಕ್ಷಿಣೆ ತಗೊಂಡ್ರು ಒಪ್ಕೊಂಬಿಟ್ಟ. ಇವನ್ ಮೇಲೆ ಇನ್ನೊಂದು ಕೇಸ್ ಹಾಕ್ಬೇಕಲ್ಲೇ ಕರಿಯಾ ಸಾರ್? ವರದಕ್ಷಿಣೆ ಕೇಸು ಇದು ತಪ್ಪು ತಪ್ಪು. 1 ಹೆಣ್ಣು 2 ಗಂಡು. ಓ, ನಾನ್ ಡ್ಯೂಟಿ ಬಿಟ್ಬಿಡ್ತೀನಪ್ಪ ಇವತ್ತು. ಇಂಥವು ಎಷ್ಟು ಸಿಗ್ತಾವೇನು ತಲೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ. ಲೇ, ಯಾವ್ದ ನಿಂದ ಕಾರು? ಮಾರುತಿ ಕಾರ್ ಸ್ವಾಮಿ. ಲೇ ಮಾರುತಿ ನನ್ನ ಮಗನೇ, ಏನ್ ಇವಳನ್ನ ಮಾರುತಿನಲ್ಲಿ ಕೂರಿಸ್ಕೊಂಡು ಹೋಗಿ ಮಾರಾಟ ಮಾಡ್ಬೇಕಂತ ಮಾಡಿದಾನಲ್ಲೇ ಹಲಕ ನನ್ನ ಮಗನೇ. ಅಯ್ಯೋ ನನ್ನ ಮಗನೇ, ನೀನ್ ಇಲ್ಲಿಗೂ ಬಂದ್ಯಾ? ಏನಂದಿ? ನೀನ್ ಇಲ್ಲಿಗೂ ಬಂದ್ಯಾ? ಸಾಕಲೆ ಸಾಕಲೆ ಮಗನೇ, ನೀನ್ ಅವಳ ಗಂಡ ಅಲ್ಲ. ಲೇ ಮಾರುತಿ, ನೀನು ಗಂಡ ಅಲ್ಲ ಕಣ. ಧತ್ತಿ, ಒಟ್ಟಿನಲ್ಲಿ ಕನ್ಫ್ಯೂಷನ್ ಸಾರ್, ಟೋಟಲ್ ಕನ್ಫ್ಯೂಷನ್ ನನಗೆ. ಲೇ ಕರಿಯಾ. ಏಯ್, ಕರಿಯ ಅಂತೀರೇನ್ರಿ? ಇದು ಪೊಲೀಸ್ ಸ್ಟೇಷನ್ ಅಲ್ರಿ, ಇದು ಬೀದಿ. ಮರ್ಯಾದೆ ಅಂದ್ರೆ ಎಲ್ರದ್ದು ಒಂದೇ ಇರುತ್ತ. ಗೊತ್ತದ್ ಬಿಡಲೆ, ಎಲ್ಲರದ್ದು ಒಂದೇ ರೀತಿ ಇರುತ್ತೆ, ಸ್ವಲ್ಪ ಡಿಫರೆನ್ಸ್ ಇರ್ತಾವವು. ಬೇಕನಾಸಿ ನನ್ನ ಮಗನೇ, ಲೇ 1 ಬೆಡ್ರೂಮ್ ನನ್ನ ಮಗನೇ, ಡಬಲ್ ಬೆಡ್ರೂಮ್ ಮನೆಯಲ್ಲಿರೋ ನನಗೆ ಉಲ್ಟಾ ಮಾತಾಡ್ತೀಯ ರಾಸ್ಕಲ್ ಬೋಳಿ ಮಗನೇ. ಹಲ್ಕ ನನ್ನ ಮಗನೇ. ಏನದು ಅಂತ ಬೇರಿ ಬೇಕಾದ್ರ ಹಂಗಂದ್ಯ? ಹ್ಮ್. ಇನ್ಯಾಕ್ ಬೈಲಪ್ಪ ನಿಂಗೆ? ನಿಜ ಹೇಳಮ್ಮ, ಇವ್ರು ಯಾರು? ಅಯ್ಯೋ, ನಿಜವಾಗೂ ಇವ್ರು ನನ್ ಗಂಡ ಕಣ್ರಿ. ಹಾಗಾದ್ರೆ ಇವನು ಯಾರು? ಇವನು ಸಿನಿಮಾ ಥಿಯೇಟರ್ ನಲ್ಲಿ ನನ್ ಫಾಲೋ ಮಾಡ್ಕೊಂಡ್ ಬಂದಿದ್ದ. ಆಹಾ, ಸಿನಿಮಾ ನೋಡೋದು ಬಿಟ್ಟು ನಿನ್ನ ಹೇಗ ಫಾಲೋ ಮಾಡ್ದ? ನಡುವಿನಲ್ಲಿ ಇಂಟರ್ವೆಲ್ ಬಿಟ್ಟಾಗ. ಆ ಸಾಧ್ಯತೆಯೂ ಇದೆ. ಈ ಕೇಸ್ ಈಗ ಬಲ ಬರ್ತಾ ಇದೆ. ಕರ್ಯ ಬೀದಿ ಬೀದಿ, ಮರ್ಯಾದೆ ಮರ್ಯಾದೆ. ಇರ್ಲಿ, ಅದನ್ನಲ್ಲೇ ಇಟ್ಕೋ. ಇದು ಯಾವ್ದೋ ವಿಚಿತ್ರವಾದ ಕೇಸು ಇದು. ಇದ್ರ ಮೇಲೆ ಹೆಂಗ್ ಕೇಸ್ ಹಾಕುದು, ಹೆಂಗ್ ಮಾಡೋದು ಹ್ಯಾಂಡ್ಲು? ಸಾಹೇಬ್ರ, ಇವಳು ನಿಜವಾಗ್ಲೂ ನನ್ನ ಹೆಂಡತಿ. ಏಯ್, ಬರೀ ಬಾಯಿ ಮಾತಿನಲ್ಲಿ ಹೇಳ್ತೀಯಲ್ಲ ಲೇ ಮಗನೇ, ಜೇಬಿ ಕೈ ಹಾಕಿ ಹೇಳು. ನಿಜವಾಗ್ಲೂ ಇವಳು ನನ್ನ ಹೆಂಡತಿರಿ. ಬೇಕಿದ್ರೆ ಅವಳ ಎಡಕಾಲ್ ಗಂಟಿನ ಮೇಲೆ ನೋಡ್ರಿ, ಕರಿ ಮಚ್ಚೆ ಇದೆ. ಅಯ್ಯೋ ಸಾಹೇಬ್ರೆ, ಸುಳ್ಳು ಸಾಹೇಬ್ರೆ, ಸುಳ್ಳು. ಇವನು ಸಿನಿಮಾ ಥಿಯೇಟರ್ ಬಾತ್ರೂಮ್ ಒಳಗ್ ಹೋದಾಗ ನನ್ನನ್ನು ಫಾಲೋ ಮಾಡ್ಕೊಂಡ್ ಬಂದಿದ್ದ. ಅಲ್ಲಿ ನೋಡಿರ್ಬೇಕು. ಲೇ ಮೊದಲನೇ ಗಂಡ, ಕೇಳಕೋ, ಈ ಮಾರುತಿನೇ ನಿಜವಾದ ಗಂಡ. ಯಾಕಂದ್ರೆ ಅವಳ ಮಚ್ಚೆ ಸಾಕ್ಷಿ ಕೊಟ್ಟಿದ್ದಾನೆ ಅಂದ್ಮೇಲೆ ಇವನೇ ಅವಳ ಗಂಡ. ಸುಳ್ಳು ಹೇಳ್ತೀಯ ಬೋಳಿ ಮಗನೇ, ನಿನ್ನನ್ನು ಸ್ಟೇಷನ್ಗೆ ಒಳಗೆ ಹಾಕಿಸ್ತೀನಿ. ಮಾರುತಿ, ಎಲ್ಲಾ ವ್ಯವಸ್ಥೆ ಮಾಡಿದೀಯೋ? ಎಲ್ಲಾ ವ್ಯವಸ್ಥೆ ಮಾಡಿ ನಿಮ್ ಕೈಗ ಕೊಡ್ತೇನ್ರಿ ಸಾಹೇಬ್ರ. ಸಾರಿ ಮತ್ತೆ. ಲೇ ಹುಡುಗಿ, ಈ ಮಾರುತಿನೇ ನಿನ್ನ ಗಂಡ. ಇನ್ನ ತಪ್ಪಿಸ್ಕೆ ಬೇಡ, ನಡಿ ಇವನ್ ಜೊತೆ. ಅಯ್ಯೋ ಇಲ್ಲ ಸಾಹೇಬ್ರೆ, ಸತ್ಯವಾಗೂ ಹೇಳ್ತಾ ಇದ್ದೀನಿ, ಇವ್ ನನ್ ಗಂಡ ಅಲ್ಲ. ಹೋಗದ ಮುಸುಡಿಗೆ ಪಡಿತೀನಿ ನೋಡು. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಹೊಡಿಬೇಡ್ರಿ. ಅವಳಿಗೆ ಹೊಡೆದ್ರೆ ನನಗೆ ಹೊಡೆದಂಗ ಆಗತ್ರಿ ಸಾಹೇಬ್ರೆ. ಹೊಡಿಬೇಡ್ರಿ ಸಾಹೇಬ್ರೆ. ಆಹಾ, ಈಗ ಅರ್ಥವಾಯ್ತು ಯಾರು ನಿಜವಾದ ಗಂಡ ಅಂತ. ಕರೆಂಟ್ ಈಗ ಪಾಸ್ ಆಯ್ತು. ಹೆಂಗಿದೆ ನೋಡಲಿ ಇವ್ರ ಆತ್ಮೀಯ ಸಂಬಂಧ, ಒಳ್ಳೆ ದಾಂಪತ್ಯ ಜೀವನ. ಇವರೇ ನಿಜವಾದ ದಂಪತಿಗಳು. ಸಾರ್, ಹೆಂಗಿದಾನೆ ನೋಡಲಿ ಅವನು ನೋಡಲಿ ಆ ಮಾರುತಿಯನ್ನು ಇಸ್ಕೊಂಡು ನಾನು ಹೆಂಗಿದಾನೆ. ಅವನ ಮಕ್ಕದಾಗ ಏನಾರು ರಿಯಾಕ್ಷನ್ ಬರ್ತಾ ಐತೆ ಅನ್ಲ. ಯಾಕಲೇ ಇಂಥ ಕೆಲಸ ಮಾಡ್ದೆ ಮಗನೇ? ಇಲ್ಲ ಸ್ವಾಮಿ, ಏನೋ ತಪ್ಪಾಗಿ ಹೋಯ್ತು. ನಾನು ಸಿನಿಮಾ ನೋಡ್ದೆ, ಅದ್ರಲ್ಲಿ ಆ ಹೀರೋಯಿನ್ ಬೆನ್ ಹತ್ಬಿಟ್ಟು ರೌಡಿ ಹೀಗೆ ಮಾಡ್ದ. ಏನೋ ಒಳ್ಳೆ ಪೀಸ್ ಅಂತ ಹೇಳಿ ನಾನು ಮಾಡ್ದೆ ಸ್ವಾಮಿ, ತಪ್ಪಾಯ್ತು. ಶಾಬಾಸ್ ಮಗನೇ, ನಿನಗೆ ಕೊಡಿಸ್ಬೇಕಲ್ಲ ಈ ಸಾರಿ ಪದ್ಮಶ್ರೀನ. ಸಿನಿಮಾ ನೋಡ್ಕೊಂಬಂದು ಆಕೆ ಬೆನ್ನು ಹತ್ತಿದೆಯಲ್ಲ. ಸಿನಿಮಾದಾಗೆ ವಿಷ ತಗೊಂಡು ಸಾಯ್ತಾರೆ ಅಂತ ನೀನು ಸಾಯಿ ಮಗನ. ಅಲ್ಲಿ ನಾಗರಾವ್ ಕೈಲಿ ಕಡಿಸ್ಕೊಂಡು ಸಾಯ್ತಾರೆ, ಕಡಿಸ್ಕೊಂಡು ಸಾಯಲೆ. ಅಲ್ಲಿ ನೇಣು ಹಾಕ್ಕೊಂಡು ಸಾಯ್ತಾರೆ, ನೀನು ಸಾಯಲೆ ಮಗನೇ. ಸಿನಿಮಾ ನೋಡಿ ಬಂದಂತೆ. ಕರಿಯ ಮರ್ಯಾದೆ ಮರ್ಯಾದೆ. ಬೇಡ ಬೇಡ, ಹೆಸರು ಕೂಗೋದೇ ಬೇಡ. ನಂಬರ್ ಹೇಳ್ಬಿಡ್ತೀನಿ. ನಂಬರ್ಗೆ ಬಹುವಚನ ಏಕವಚನ ಎರಡು ಒಂದೇ. 146. ಎಸ್ ಸರ್. ಅವನ್ನ ಲಾಕಪ್ನಾಗ ಹಾಕಿ ನಿನ್ನ ಬೆಲ್ಟ್ ಹರಿದೋಗಂಗ್ ಹೊಡಿ.
ಎಸ್ ಸಾಲದೇ ಇದ್ರೆ ನನ್ನ ಬೆಲ್ಟು ಕೊಡ್ತೀನಿ ಹರಿದೋಗಂಗ್ ಹೊಡಿ ಎಸ್ ಸರ್ ಯಾಕಂಡ್ ನಡೆಯಲ್ಲ ಅವನ್ನ. ಎಸ್ ಸರ್. ಆಮೇಲೆ ನಾನು ಬಂದು ನಿನಗೆ ಬೆಲ್ಟಲ್ಲಿ ಬಡಿತೀನಿ. ಮಗನೇ, ಯಾವ ಸೆಕ್ಷನ್ ಮೇಲೆ ಕೇಸ್ ಹಾಕಕ್ ಹೊಂಟಿದ್ಯಲ್ಲ? ಯಾರದ್ದು ಹೆಂಡ್ತಿರ್ನ ಯಾರಿಗೋ ತಗೊಂಡೋಗಿ ಕೊಡಕ್ ಹೊಂಟಿದ್ಯಲ್ಲ ಸಿರ್ಪಾಕುಡು ನನ್ನ ಮಗನೇ. ಮೊದಲು ನಿನ್ನ ಡಿಸ್ಮಿಸ್ ಮಾಡಿಸೋದಕ್ಕೆ ಹೈಯರ್ ಆಫೀಸರಿಗೆ ನಾಳೆ ಬರ್ದಾಕ್ತೀನಿ. ಸಾರಿ ಸರ್, ಸಾರಿ ಸರ್. ಇದೊಂದು ಇಟ್ಕೊಂಡ್ಬಿಟ್ಟಿದ್ರಿ ನೀವು ಸಾರಿ 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 ಅನ್ನೋದನ್ನ. ನಿಮ್ಮ ಕೈ ಮುಗಿತೀನಿ, ನಾನು ಪೊಲೀಸ್ನವನಾಗಿ ನಿಮಗೆ ಕೈ ಮುಗಿದು ಹೇಳ್ತೀನಿ. ಸಾರ್ವಜನಿಕರಲ್ಲಿ ಒಬ್ಬರೇ ಅಪ್ಪ ಹೇಳು, ನೀವು ರಾತ್ರಿ ಹೊತ್ತು ಅದು 9 ಗಂಟೆ 10 ಗಂಟೆ ಮೇಲೆ ಹೆಣ್ಮಕ್ಳನ್ನ ಕರ್ಕೊಂಡು ಈ ತರ ಅಡ್ಡಾಡ್ಬೇಡ್ರಪ್ಪ. ಯಾಕೆ ಅಂದ್ರೆ ಪೊಲೀಸ್ನವರು ಜಾಸ್ತಿ ಇಲ್ಲ ನಾವು. ನೀವೇನ್ ತಿಳ್ಕೊಂಡಿದ್ದೀರಿ ಎಲ್ಲದಕ್ಕೂ ಪೊಲೀಸರು ಬಂದ್ಬಿಡ್ತಾರೆ ಅಂತ? ಎಲ್ಲಿಂದ ಬರ್ತಾರೆ? ಎಲ್ಲಿದ್ದಾರೆ ಪೊಲೀಸ್ನವರು? ಎಷ್ಟಿದಾರಲ್ಲೇ ಪೊಲೀಸ್ನವರು? ಸುಮಾರು ಅಂದಾಜು 2,000 ಜನಕ್ಕೆ ಒಬ್ಬ ಪೊಲೀಸ್ ಇರ್ಬೋದು ಸರ್. ಸಾಕೇನ್ರಪ್ಪ? 2,000 ಜನಕ್ಕೆ ಏನಾರು ಆದಾಗ ಆ ಪೊಲೀಸ್ನವ್ನು ಇನ್ನೆಲ್ಲಿ ಹೋಗಿರ್ತಾನೋ ಏನೋ ಅವನ ಕೆಲಸಕ್ಕೆ ಅವನು ಬಂದು ನಿಮ್ಮನ್ನು ಕಾಪಾಡಿದ್ರೆ ನಿಮ್ಮ ಹೆಣೆ ಬಿದ್ದೋಗಿರುತ್ತೆ. ಅದಕ್ಕೆ ನೀವು ಒಂದು ಕೆಲಸ ಮಾಡ್ರಯ್ಯ. ಏನ್ ಹೇಳಿ ಸಾಹೇಬ್ರೆ? ಏನಿಲ್ಲ, ನೀವು ಎಲ್ಲ ಪೊಲೀಸ್ನವ್ರ ತರನೇ ಡ್ರೆಸ್ಗಳು ಹೊಲಿಸ್ಕೊಂಡ್ಬಿಟ್ಟು ಪೊಲೀಸ್ನವ್ರ ತರನೇ ಅಡ್ಡಾಡಿಬಿಡಿ. ಎಲ್ಲಿ ಸಿಗ್ತದ್ರಿ ಸಾಹೇಬ್ರೆ? ಯಾವ್ದಾರ ನಾಟಕ ಕಂಪನಿ ನೋಡು. ಬ್ಯಾಡ್ ಬಿಡಪ್ಪ, ನಮ್ಮ ಹಳೇದಿದ್ದಾವೆ ಅದನ್ನೇ ಕೊಟ್ಬಿಡ್ತೀನಿ. ನಮ್ಮ ಹೋಮ್ ಮಿನಿಸ್ಟ್ರು ಧರ್ಮಸಿಂಗ್ ಸಾಹೇಬ್ರಿಗೆ ಹೇಳ್ಬಿಡ ಕಣೋ, ನಿಮ್ಮ ಆಡಳಿತ ಕಾಲದಲ್ಲಿ ಸಾರ್ವಜನಿಕರಿಗೆಲ್ಲ ಪೊಲೀಸ್ ಡ್ರೆಸ್ ಹೊಲಿಸ್ಕೊಟ್ಬಿಡಿ ಅಂತ. ಜನ ನೆಮ್ಮದಿಯಾಗಿರ್ತಾರೆ. ನಾನು ಹೇಳ್ದೆ ಅಂತ ಶಿಂಗ್ರಿ ಅವ್ರಿಗೆ ಹೇಳ್ಬಿಡು. ಎಸ್ ಸರ್. ಏನ್ ಹಂಗೆ ಹೊರಟೆ ನಿಲ್ಲ ಇಲ್ಲಿ? ಇಷ್ಟೊತ್ತಿನವ್ರಿಗೆ ನಾನು ನಮ್ಮ ಸಾಹೇಬ್ರು ಬಾಯಿ ಒಣಗಿಸ್ಕೊಂಡಿದೀವಿ, ಅದನ್ನೇನು ಹಸಿ ಮಾಡಲ್ವೋ? ಸಾಹೇಬ್ರೆ, 50 ರೂಪಾಯಿ ನನ್ನ ಹತ್ರ ಇದೆ, ತಗೊಳ್ಳಿ ಸಾಹೇಬ್ರೆ. ಅಬ್ಬಾ, ಇವತ್ತು ಆ 4 ಜನರ ಊಟಕ್ಕೆ ದಾರಿ ಆಯ್ತು. ಸರ್, ಪ್ರತಿದಿನಾನು ನೀವು 4 ಜನ ಅಂತಿರಲ್ಲ ಸರ್, ಯಾರು ಸರ್ ಅವರು? ನಿನಗೆ ಗೊತ್ತಿಲ್ಲ ಕಣಲೆ, ನಿನಗೆ ಹೇಳಿದ್ರು ಗೊತ್ತಾಗಲ್ಲ ಅದನ್ನ. ಅದೊಂದು ಕರುಣಾಜನಕ ಸಂದರ್ಭ ಕಣಲೆ. ಹೇಳಿ ಸರ್. ಏನಿಲ್ಲ, ಈಗ ಸುಮಾರು 8-10 ವರ್ಷದಿಂದ ಯಾರೋ ಗುಜರಾತ್ ಕಡೆಯಿಂದ ಟೂರಿಂಗ್ ಬಂದ್ರು. ಆಗುಂಬೆ ಘಾಟಿಲಿ ಅವ್ರ ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತು. ಅವ್ರದ್ದು 4 ಮಕ್ಕಳು ಉಳ್ಕೊಂಡ್ರು, ಅವರೆಲ್ಲ ಸತ್ತೋಗ್ಬಿಟ್ರು. ಗಂಡ ಹೆಂಡತಿ ಸತ್ತೋಗ್ಬಿಟ್ಟು. ಬಂಧು ಬಳಗ ಯಾರು ಇದ್ದೀರೇನಪ್ಪ ಮಕ್ಳನ್ನ ಕರ್ಕೊಂಡೋಗಿ ಅಂತ ನಾನೇ ಖರ್ಚು ಮಾಡಿ ಪೇಪರ್ನಾಗ ಹಾಕಿಸ್ದೆ. ಯಾರು ಬರಲಿಲ್ಲ, ಅಳ್ತಾ ಕುಂತಿದ್ವು. ಮನೇಲಿ ಸಾಕಿದೆ. ಆಮೇಲೆ ನಮ್ಮ ಮಕ್ಕಳು ಬೆಳೆದಾಗ ಅವಕ್ಕೆಲ್ಲಿ ಜಾಗ, ಅವನ್ನ ರಾಯಚೂರಿನಲ್ಲಿ ಯಾರೋ ಪುಣಾತ್ಮರ ಹತ್ರ ಬಿಟ್ಟು, ಪಾಪ ಅವರು ಬಡವರು. ನಾನು ಇಲ್ಲಿಂದ ದುಡ್ಡು ಕಳಿಸಿದ್ರೆ ಅವ್ರಿಗೆ ಅನ್ನ ಹೆಂಗೋ ಬೆಳಿತಾವ್ರೆ. ಈಗೇನು ಹೈಸ್ಕೂಲ್ ಮೆಟ್ಲು ಹತ್ತವ್ರೆ ಅಂತ ಸುದ್ದಿ ಬಂದೈತೆ. ಹೆಂಗೋ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋದ್ರೆ ಶಿವ ನಮ್ಮ ಒಳ್ಳೇದು ಮಾಡ್ತಾನೆ. ತೋರಿಸಿ ಸಾರ್, ನಿಮ್ದು ತೋರಿಸಿ ಸಾರ್. ಸಾರ್, ನನಗೆ ಉಗ್ತಾ ಇದೆ, ತೋರಿಸಿ ಸಾರ್. ಏನೋ ತೋರಿಸುದು? ನಿಮ್ಮ ಪರಮ ಪವಿತ್ರವಾದ ಪಾದಗಳನ್ನ ತೋರಿಸಿ ಸಾರ್. ಸಾರ್, ಬಿಚ್ಚಿ ಸಾರ್. ಬಿಚ್ಚಿ ಸಾರ್. ನಿಮ್ಮ ಬೂಟುಗಳನ್ನ ಬಿಚ್ಚಿ ನಾನು ಇಡಬೇಕು. ನನ್ನ ಹಣೆನ ನಿಮ್ಮ ಪಾದದ ಮೇಲೆ ಇಡಬೇಕು. ಆಗ ನನ್ನ ಹಣೆ ನಿಮ್ಮ ಪಾದಗಳಿಂದ ಅದರಿಂದ ಸ್ಪರ್ಶಿತವಾಗಿ ನಿಮ್ಮ ಒಳ್ಳೆಯ ಗುಣಗಳು ನಾನು ಈ ಮಡ್ಡು ಬೋರ್ಡೇನಾದ್ರೂ ಹೋಗಿ ಸ್ವಲ್ಪ ಒಳ್ಳೆಯವನಾದ್ರೂ ಆಗ್ತೀನಿ ಸಾರ್. ಬೇಗ ಬಿಚ್ಚಿ ಸಾರ್. ಬಾಸ್ ಪಾದನ ಹಿಡ್ಕೊಂಡೆ ಸರ್. ಹಣೆನ ಮಗನೇ ಒತ್ತಿದೆ ಸಾರ್. ಆಗ ಧನ್ಯನಾದೆ, ಬದುಕಿ ಹೋಗಲೆ. ಓಂ ಮುಂದಿನ ತಿಂಗಳಿಂದ ಗುಲ್ಬರ್ಗಾಗ ವರ್ಗ ಮಾಡಿಸಿದೀನಿ, ನನ್ನ ಜೊತೆಗೆ ಇರ್ಬೇಡ ಹೋಗತ್ಲಾಗೆ ಸಾರ್.